ದುಬೈನಲ್ಲಿ ನಮ್ಮ ಭಾರತಕ್ಕಿಂತ ಚಿನ್ನ ಕಡಿಮೆಯಾಗಿ ಸಿಗುತ್ತಾ? ಒಂದು ಗ್ರಾಮ್ಗೆ 600-700 ರೂಪಾಯಿ ಡಿಫ್ರೆನ್ಸಿಯೇಷನ್ ಇರ್ತದೆ ಅಷ್ಟೇ. ಎಷ್ಟು ಚಿನ್ನನ ತಗೋಬರೋದಕ್ಕೆ ಪಾಸಿಬಿಲಿಟಿ ಇದೆ? ಹೆಣ್ಮಕ್ಳು ಒಂದು ಅರ್ಧ ಕೆಜಿ ಇಟ್ಕೋಬಹುದು, ಗಂಡು ಮಕ್ಳು ಒಂದು 250 ಗ್ರಾಮ್ ಇಟ್ಕೋಬಹುದು ಅಂತ ಕಾಲ್ ಕೇಳ್ತಿದ್ರು ಕೂಡ ಎಕ್ಸಂಪ್ಷನ್ ಕ್ಲಾಸ್ ಐತೆ. ರನ್ಯಾ ರಾವ್ ಅವರು ಕೂಡ ಅಂದ್ರೆ ದುಬೈನಿಂದ 14 ಕೆಜಿ ಚಿನ್ನನ ತಗೊಂಡ್ಬಂದಿದ್ದಾರೆ. ಕಸ್ಟಮ್ಸ್ನವ್ರಿಗೆ ಏನಪ್ಪಾ ಅಂತಂದ್ರೆ ಬರೋ ಒಂದು ಯಾವ್ದೋ VIP ಇಂದ ಬಂದವ್ರಿಗೆ ಇವ್ರಿಗೆಲ್ಲ ಇಲ್ಲಿ ಲೋಕಲ್ ಪೊಲೀಸ್ನವ್ರಿಗೆ ಹೋದಾಗ ಸಹಜವಾಗಿ ಯಾರೋ ಆಫೀಸರ್ಸು ಹಂಗೆಲ್ಲ ಮಾಡಲ್ವೇನೋ ಅನ್ನೋ ತರದಲ್ಲಿ ಅವ್ರನ್ನ ಪರೀಕ್ಷೆ ಮಾಡಬಾರ್ದು ಅಂತ ಕಾನೂನಲ್ಲಿ ಏನಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈಗ ಸಾಕಷ್ಟು ವಿಷಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾನೆ ಇದೆ. ಅದರಲ್ಲೂ ದುಬೈನಿಂದ ಬಂದಂತಹ ಚಿನ್ನದ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ. ದುಬೈನಲ್ಲಿ ಚಿನ್ನ ನಮ್ಮ ಭಾರತಕ್ಕಿಂತ ಕಮ್ಮಿ ಇದೆ, ಅಲ್ಲಿಂದ ನಾವು ಚಿನ್ನನ ತಗೋಬರ್ಬೋದಾ ಭಾರತಕ್ಕೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದ್ರ ಬಗ್ಗೆ ನಾನು ಮಾತನಾಡಿಸೋದಕ್ಕೆ ಕರ್ನಾಟಕ ಸ್ಟೇಟ್ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಬಿ ರಾಮಚಾರಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ದುಬೈನಲ್ಲಿ ಚಿನ್ನ ಕಡಿಮೆ ಇದೆ, ಅದನ್ನ ನಮ್ಮ ಭಾರತಕ್ಕೆ ತರ್ಬೋದು ಅನ್ನೋ ಒಂದಷ್ಟು ವಿಷಯಗಳು ಕೂಡ ಈಗ ಚರ್ಚೆ ಆಗ್ತಿದೆ. ಹೌದಾ, ದುಬೈನಲ್ಲಿ ನಮ್ಮ ಭಾರತಕ್ಕಿಂತ ಚಿನ್ನ ಕಡಿಮೆಯಾಗಿ ಸಿಗುತ್ತಾ? ಹಾ, ಕಡಿಮೆಯಾಗಿ ಸಿಗುತ್ತೆ. ಬಟ್ ಕಳೆದ ಬಡ್ಜೆಟ್ಗೆ ಹೋಲಿಸಿದ್ರೆ ಈ ಬಡ್ಜೆಟ್ ನಂತರ ಅಷ್ಟೊಂದು ಜಾಸ್ತಿ ಏನು ಮಾರ್ಜಿನ್ ಏನಿಲ್ಲ. ಒಂದು ಗ್ರಾಮ್ಗೆ 600-700 ರೂಪಾಯಿ ಡಿಫ್ರೆನ್ಸಿಯೇಷನ್ ಇರ್ತದೆ ಅಷ್ಟೇ. ಯಾಕೆಂದರೆ ಕೇಂದ್ರ ಸರ್ಕಾರ ಕಳೆದ ಬಡ್ಜೆಟಲ್ಲಿ ಅಂದರೆ 2023ರ ಬಡ್ಜೆಟಲ್ಲಿ ಏನು ಆಮದು ಸುಂಕವನ್ನು ಚಿನ್ನದ ಮೇಲೆ ಕಡಿಮೆ ಮಾಡಿದರು, ಮೊದಲು ನಮಗೆ ಇದ್ದಂಥದ್ದು. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇಲ್ಲಿ ನೀವು ಅಲ್ಲಿ ಕಡಿಮೆ ಸಿಗುತ್ತೆ, ಇಲ್ಲಿ ಜಾಸ್ತಿ ಅನ್ನೋ ಪ್ರಶ್ನೆ ಇಲ್ಲ. ಅನ್ಅಕೌಂಟೆಡ್ ಬ್ಲ್ಯಾಕ್ ಮನಿಯಿಂದ ಪರ್ಚೇಸ್ ಮಾಡಿ ತರೋವಂಥವ್ರು ಏನು ಅವರೇ ಸ್ಮಗ್ಲರ್ಸ್ಗಳು. ಈಗ ನಾವು ಕಾನೂನಾತ್ಮಕವಾಗಿ ತರಬೇಕು ಅಂದರೆ ಒಬ್ಬ ಸಾರ್ವಜನಿಕ ನಾಗರಿಕ ಬರೀ 20 ಗ್ರಾಮ್ ಮಾತ್ರ ತರಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ದುಬೈಯಿಂದ ಇಲ್ಲಿಗೆ ತರಲಿಕ್ಕೆ 20 ಗ್ರಾಮ್ ಚಿನ್ನ ತರಲಿಕ್ಕೆ ನಮ್ಮ ಭಾರತ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದೆ. ಒಂದು ವೇಳೆ 20 ಗ್ರಾಮ್ಗಿಂತ ಹೆಚ್ಚಿನ ತರಬೇಕು ಅಂದರೆ ಡಿಕ್ಲರೇಷನ್ ಮಾಡ್ಕೋಬೇಕು. ಅಂದರೆ ಅಲ್ಲಿಂದ ಪರ್ಚೇಸಿಂಗ್ ಬಿಲ್ ತಂದಿರಬೇಕು. ಅಂದರೆ ಇಲ್ಲಿಂದ ಅದಕ್ಕೆ ಕ್ಯಾಶ್ ತಗೊಂಡ ಯಾರು ಹೋಗೋಕ್ಕಾಗೋದಿಲ್ಲ. ಇಲ್ಲಿಂದ ಅಕೌಂಟ್ ಟ್ರಾನ್ಸ್ಫರ್ ಆಗಿರಬೇಕು. ಅಕೌಂಟ್ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಬಿಲ್ ಪರ್ಚೇಸ್ ಮಾಡಿ ಇಲ್ಲಿ ಬಂದು ಕಸ್ಟಮ್ಸ್ನಲ್ಲಿ ಡಿಕ್ಲರೇಷನ್ ಅಂತ ಇರ್ತದೆ. ಬರ್ತಿದ್ದಂಗೆ ಡಿಕ್ಲರೇಷನ್ ಫಾರಮ್ ತಗೊಂಡು ಡಿಕ್ಲೇರ್ ಮಾಡಿ ಇಲ್ಲಿ ಆಮದು ಸುಂಕವನ್ನು ಭರ್ತಿ ಮಾಡಿ ಅವರು 4-5 ದಿವಸ, ಒಂದು ವಾರದ ಪ್ರೋಸೆಸ್ ಆಯ್ತದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ, ಇವರ ಹಣದ ಮೂಲ ಪರಿಶೀಲನೆ ಮಾಡಿ, ಅಕೌಂಟ್ ಇದೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ನಿಮಗೆ ರಿಲೀಸ್ ಮಾಡಿ ಕೊಡ್ತಾರೆ. ಅದು ಏನು ಒಬ್ಬ ವ್ಯಕ್ತಿಗೆ ಒಂದು 1/4 kg, 20 ಗ್ರಾಮು, ಒಂದು 200 ಗ್ರಾಮು, ಅರ್ಧ ಕೆ ಜಿ, ಸ್ವಲ್ಪ ಶ್ರೀಮಂತರ ಅರ್ಧ kg ಅಂದರೆ ಓಕೆ. ಈ ರೀತಿ 10 kg, 15 kg, 20 kg ತರಬೇಕು ಅಂತಂದರೆ ನಿಮಗೆ ಟ್ರೇಡ್ ಲೈಸೆನ್ಸ್ ಇರಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಇರಬೇಕು. ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಇರಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಯಾರಿಂದ ನಾವು ಕೊಂಡ್ಕೋತೀವಿ ಅನ್ನೋದ್ರನ್ನ ಸರ್ಕಾರಕ್ಕೆ ನಾವು ದಾಖಲೆ ಕೊಟ್ಟಿರಬೇಕು. ಥ್ರೂ ಅಕೌಂಟೇ ಇಲ್ಲಿಂದ ಹೋಗಿರಬೇಕು. ಪ್ರತಿಯೊಂದು ಎಲ್ಲವೂ ಕೂಡ ಆನ್ಲೈನಲ್ಲೂ ಇರ್ತದೆ, ಆಫ್ಲೈನಲ್ಲೂ ಇರ್ತದೆ. ಎಲ್ಲ ಡಾಕ್ಯುಮೆಂಟೇಷನ್ ಇರ್ತದೆ, ಎಲ್ಲ ಕಂಪ್ಲೀಟ್ ಆಗಿ. ಆಮದು ಸುಂಕ ತಗೊಂಡಿದ್ದಾನೆ, ನಾವು ಯಾವ ಫ್ಯಾಕ್ಟ್ರಿಗೆ ತಗೋತಾ ಇದ್ದೀವಿ, ನಮ್ಗೆ ಹಣದ ಮೂಲ ಎಲ್ಲಿಂದ ಬಂತು, ಬ್ಯಾಂಕ್ ಲೋನ್ ಮಾಡಿದ್ದೀವ, ಸ್ವಂತ ಬಂಡವಾಳ ಇದೆಯಾ, ಸೊ ಇದೆಲ್ಲವೂ ತರೋ ಚೆಕ್ ಆಗಬೇಕು. ಇನ್ಕಮ್ ಟ್ಯಾಕ್ಸು ಎಲ್ಲವೂ ಚೆಕ್ ಆದ ನಂತರ ವ್ಯಾಪಾರಿ ಟ್ರೇಡ್ ಲೈಸೆನ್ಸ್ ತರ್ಬೋದು. ಬಟ್ ಈಗ ಕೆಲವರು ಏನಪ್ಪ ಅಂತಂದರೆ ಈ ಬ್ಲ್ಯಾಕ್ ಮನಿ ಅಂತಂದರೆ ಏನಾಗಿರ್ತದೆ, ಅದನ್ನು ಡಾಲರಾಗಿ ಕನ್ವರ್ಟ್ ಮಾಡ್ಕೋತಾರೆ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಅದು ಹೆಂಗೆ ಯಾವ್ಯಾವ ಮೂಲಗಳಿಂದ ಹವಾಲಾಗಳಿಂದ ಹೋಗ್ತದೆ. ಇಲ್ಲಿ 1 ಕೋಟಿ ಕೊಟ್ಬಿಡ್ತಾರೆ, ಅಲ್ಲಿ ಹವಾಲ ತಗೋತಾರೆ. ಸೊ ಅಂಥವರು ಬಿಸ್ಕೆಟ್ಗಳ ರೂಪದಲ್ಲಿ, ಚಿನ್ನದ ರೂಪದಲ್ಲಿ ಇಲ್ಲಿಂದ ತರ್ತಾರೆ. ಅದು ಯಾವ ಲೆಕ್ಕ ಕೊಡಬೇಕಾಗಿಲ್ಲ, ಯಾವ ಇನ್ಕಮ್ ಟ್ಯಾಕ್ಸ್ ಇರಲ್ಲ, ಎಲ್ಲ ಬ್ಲ್ಯಾಕ್ ಮನಿ. ಹಾಗಾಗಿ ತುಂಬ ಜನ ಈ ದಂಧೆಯಲ್ಲಿ ತೋಡ್ಕೊಂಡವ್ರೆ. ದುಬೈ ಅನ್ನೋದು ವರ್ಲ್ಡ್ ಒಂಥರ ಟ್ರೇಡ್ ಸೆಂಟ್ರ್ ಇದ್ದಂಗೆ, ವಿಶ್ವ ವ್ಯಾಪಾರದ ಒಂದು ಕೇಂದ್ರ. ಬಹುಶಃ ಎಲ್ಲ ದೇಶಗಳು, ಅಲ್ಲಿ ಎಲ್ಲ ಥರದ ವ್ಯಾಪಾರಗಳು ಇರ್ತವೆ ಎಲ್ಲನೂ. ಅಲ್ಲಿ ಮೊದಲು ಟ್ಯಾಕ್ಸ್ ಫ್ರೀ ಇತ್ತು, ಅಲ್ಲೂ ಕೂಡ ಈಗ ವ್ಯಾಟ್ 5% ಇದೆ. ವ್ಯಾಟ್ ಇದೆ, ನಮ್ಮಲ್ಲಿ GST ಇದೆಯಲ್ಲ, ಆ ರೀತಿ ವ್ಯಾಟ್ ಇದೆ. ಅಲ್ಲೂ ಪರ್ಚೇಸ್ ಮಾಡಿದ್ರು ನೀವು ಅಲ್ಲಿಂದ ಅಲ್ಲಿ GST ಕಟ್ಟಿರಬೇಕು, ವ್ಯಾಟ್ ಕಟ್ಟಿರಬೇಕು. ವ್ಯಾಟ್ ಲೈಸೆನ್ಸ್ ಇದ್ರೇ ನಿಮಗೆ ಅವರು ದೇಶದ ಹೊರಗೆ ತಗೊಂಡೋಗೋಕ್ಕೆ ಅನುಮತಿ ಕೊಡ್ತಾರೆ, ಬಿಲ್ಲೆಲ್ಲ ಇದ್ದರೆ. ಇಲ್ಲಾಂದ್ರೆ ಅವರು ಸೀಸ್ ಮಾಡ್ತಾರೆ. ಮೊದಲೇನಿತ್ತು, ನಿಮ್ಮನ್ನು ಏನೂ ಕೇಳ್ತಿರಲಿಲ್ಲ, ಸುಮ್ಮನೆ ಚಿನ್ನನ ಜೋಬಲ್ಲಿ ಹಾಕೊಂಡು ಅಥವಾ ಬ್ಯಾಗಲ್ಲಿ ಹಾಕೊಂಡು ಬಂದ್ಬಿಡ್ತಿದ್ರು.
ಸೊ ಅವ್ರು ಬರೀ ಡ್ರಗ್ಸು, ಬೇರೆ ಬೇರೆ ವೆಪನ್ಗಳು, ಕೆಲವು ಪ್ರೊಹಿಬಿಟೆಡ್ ಮಾತ್ರ ಚೆಕ್ ಮಾಡ್ತಿದ್ರು, ಬಿಟ್ಬಿಡ್ತಿದ್ರು. ಈಗ ಹಂಗಲ್ಲ. ವ್ಯಾಟ್ ಕಟ್ಟಿದ್ದೀರಾ, ನೀವು ಎಲ್ಲಿ ಪರ್ಚೇಸ್ ಮಾಡಿದಿರಿ, ಪರ್ಚೇಸಿಂಗ್ ಬಿಲ್ ಕೊಡಿ ಅಂತ ಕೇಳ್ತಾರೆ ದುಬೈನಲ್ಲೂ ಕೂಡ. ಬಹುಶಃ ಅಲ್ಲೂ ಕೂಡ ಈ ರೀತಿ ಕೆಲವು ಕಳ್ಳ ಸಾಗಾಣಿಕೆದಾರರ ಒಂದು ಜಾಲಗಳೇನಿರ್ತವೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಮಾಡೋರು. ಬಡವರು ಸಣ್ಣವ್ರು ಯಾರೂ ಮಾಡಲ್ಲ ಇದನ್ನೆಲ್ಲನೂ, ಅವ್ರಿಗೆ ಸಾಮರ್ಥ್ಯನೇ ಇಲ್ಲ. ಎಲ್ಲವನ್ನೂ ಚೆಕ್ ಮಾಡ್ತಾರೆ, ಆಯ್ತಾ. ಆಮೇಲೆ ಇತ್ತೀಚೆಗೆ ಬಾಡಿ ಸ್ಕ್ಯಾನಿಂಗ್ ಅಂತ ಎಲ್ಲ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೂ ಕೂಡ ನಿಮ್ಮದು ಏನು ವಸ್ತುಗಳು ಸ್ಕ್ಯಾನಿಂಗ್ ಮಿಷನ್ ಹೋಯ್ತದೋ, ಈಗ ಬಾಡಿ ಸ್ಕ್ಯಾನಿಂಗ್ ಅಂತ ಇದೆ ನಿಮಗೆ. ಸೊ ಅದು ಕಂಪ್ಯೂಟರ್ನಲ್ಲಿ 2 ಕೈನ ಎತ್ತಿ ಆ ಮಿಷನ್ ಮುಂದೆ ನಿಂತರ ಪೂರ್ತಿ ಸಂಪೂರ್ಣ ಬಾಡಿ ಸ್ಕ್ಯಾನ್ ಮಾಡಿಬಿಡ್ತದೆ. ಆವಾಗ ನಿಮ್ಮಲ್ಲಿ ಬೇರೆ ಏನಾದ್ರು ವಸ್ತುಗಳಿತ್ತು ಅಂತಂತಂದರೆ, ಮೆಟಲ್ಗಳಿದ್ರೆ ಅದು ಗೊತ್ತಾಗ್ಬಿಡ್ತದೆ. ಒಂದು ವೇಳೆ ಹೃದಯಕ್ಕಾಗಿರೋಂಥ ಮಿಷನ್ ಇರ್ಬೋದು, ರಾಡ್ ಇರ್ಬೋದು, ಏನಿದ್ರು ಅದು ಯಾವುದೋ ಹಾನಿಕಾರ ಅಲ್ಲ. ಈಗಿರೋದು ರೇಡಿಯೇಷನ್ ಇಲ್ಲದೇ ಇರೋಂಥ ನ್ಯೂ ಟೆಕ್ನಾಲಜಿ ಬಂದೈತೆ. ಎಲ್ಲರೂ ಕೂಡ ಅದರಲ್ಲೇ ಹೋಗಬೇಕು. ಆದರೆ ಕೆಲವು ಈ VIP ಪ್ರೋಟೋಕಾಲು ಕಾನೂನಿನ ಒಂದು ದುರುಪಯೋಗ ನಡೀತಾ ಇದೆ. ಅದನ್ನು ಬಳಸ್ಕೊಂಡು ಮೊನ್ನೆ ಅವರು ಚಿತ್ರನಟಿಯವರು ಇದನ್ನು ಮಾಡವ್ರೆ. ಬಹುಶಃ ಅದ್ರಲ್ಲಿ ಯಾರ್ಯಾರು ಇನ್ನೂ ತನಿಖೆ ಆದಾಗ ಒಳಗಡೆ ಇರೋರು ಇನ್ವಾಲ್ವ್ ಆಗಿರ್ತಾರೆ, ಆಯ್ತಾ ಅಲ್ವಾ. ಸೊ ಹಾಗಾಗಿ ಏನೋ ಅವರಲ್ಲೇ ಒಂದು ಯಾರೋ ಈ ಒಂದು ಗುಂಪು ಇರ್ತದೆ, ಇದು ಯಾರೋ ಇಂಡಿವಿಜುವಲ್ ಆಗಿ ಮಾಡುವಂಥದ್ದಲ್ಲ. ಸೊ ಎಲ್ಲೋ ಒಂದು ಸಣ್ಣ ಪುಟ್ಟ ಗಲಾಟೆಯಾಗಿ ಅಲ್ಲಿಂದನೇ ಒಂದು ಲೀಕ್ ಆಗಿ ಈಗ ಸಿಗಾಕೊಂಡವ್ರು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ. ಈ ರೀತಿ ಹಲವಾರು ಏರ್ಪೋರ್ಟ್ಗಳಲ್ಲಿ ನಡೀತದೆ. ಬಟ್ ಇಡೀ ಇಂಡಿಯಾದಲ್ಲಿ ಕಮರ್ಷಿಯಲ್ ದೃಷ್ಟಿಯಿಂದ, ವಿಶ್ವದ ವಾಣಿಜ್ಯ ಮಾರುಕಟ್ಟೆ ದೃಷ್ಟಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದರಲ್ಲೂ ಈ ಚಿನ್ನದ ಮಾರ್ಕೆಟ್, ಗೋಲ್ಡ್ ಮಾರ್ಕೆಟು ಇಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಐತೆ ನಮ್ಮ ಕರ್ನಾಟಕ ಬೆಂಗಳೂರಿನಲ್ಲಿ. ಹಿಂದೆ ಏನು ಕೊಯಮತ್ತೂರು ಇತ್ತು, ಅದೆಲ್ಲ ಅದ್ರ ಸ್ಥಾನವನ್ನು ಬೆಂಗಳೂರು ತೊಗೊಂಡ್ಬಿಟ್ಟೈತೆ. ಈಗ ನಂಬರ್ 1 ನಾವೇ ಇರೋದು, ಬೆಂಗಳೂರಿನಲ್ಲೇ ಇರುವಂಥ, ಕರ್ನಾಟಕದಲ್ಲೇ ಇರೋದು. ಹಂಗಾಗಿ ಇಂಥ ಸೆಲೆಬ್ರಿಟಿಗಳು ಲೋಕಲ್ಲು ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡು ಸ್ಮಗ್ಲಿಂಗ್ನ ಮಾಡ್ತಾರೆ. ಸರ್, ಹಾಗೆ ನೀವು ಹೇಳಿದ್ರಿ ನಾಗರಿಕರು ತರ್ತಾರೆ ಚಿನ್ನನ ದುಬೈನಿಂದ ಅಂತ ಹೇಳಿದ್ರೆ 20 ಗ್ರಾಮ್ ಅಂತ. ಈಗ ನಾವು ಮರ್ಚೆಂಟ್ಗಳು ಇವಾಗ ಏನು ದುಬೈನಿಂದ ಅಥವಾ ಬೇರೆ ಬೇರೆ ದೇಶಗಳಿಂದ ಆ, ಚಿನ್ನನ ತಗೋ ಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಲೈಸೆನ್ಸ್ ಇರಬೇಕು ಅನ್ನೋದನ್ನು ಕೂಡ ನೀವು ಮೆನ್ಷನ್ ಮಾಡಿದ್ರಿ. ಎಷ್ಟು ಚಿನ್ನನ ತಗೋ ಬರೋದಕ್ಕೆ ಪಾಸಿಬಿಲಿಟಿ ಇದೆ, ಅಂದ್ರೆ ಅವಕಾಶ ಇದೆ? ಈಗ ಏನಾಗಿರ್ತದೆ ಅಂತಂದರೆ, ನಿಮಗೆ ನಿಮ್ಮ ಆದಾಯದ ಮೂಲ ಸರ್ಕಾರಕ್ಕೆ ಗೊತ್ತಾಗಿರಬೇಕು. ನೀವು ಎಲ್ಲವೂ ಕೂಡ ಆನ್ಲೈನಲ್ಲಿ ಥ್ರೂ ಅಕೌಂಟಲ್ಲೇ ನೀವು ಪೇ ಮಾಡಬೇಕು. ವಿದೇಶಕ್ಕೆ ವಿದೇಶಿ ವಿನಿಮಯ ಇಲ್ಲಿ ಭಾರತದಿಂದನೇ ಥ್ರೂ ಬ್ಯಾಂಕ್ SBI ಆ ರೀತಿ ಅವತ್ತಿನ ವಿದೇಶಿ ವಿನಿಮಯ ಹಣ ಏನಿರ್ತದೆ ಅದನ್ನು ನೀವು ಅಲ್ಲಿ ಕಾರ್ಡ್ ಮೂಲಕ ಪೇಮೆಂಟ್ ಮಾಡಬೇಕು. ಇಲ್ಲ ಅಂತಂದರೆ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕು. ಆ ರೀತಿ ಪೇಮೆಂಟ್ ಮಾಡಿನೇ ತೊಗೊಂಬರ್ಬೇಕು. ಅವಾಗ ಏನಾಗಿರ್ತದೆ, ನಿಮ್ಮ ಆದಾಯದ ಮೂಲ ಇರಬೇಕಾಗುತ್ತೆ. ಏನಕ್ಕೆ ಚಿನ್ನ ತಗೋತಾ ಇದ್ದೀರಾ, ನಮ್ಮಲ್ಲಿ ಒಂದು ಸಣ್ಣ ರಿಸ್ಟ್ರಿಕ್ಷನ್ಸ್ ಇದೆ. ಆದರೂ ಕೂಡ ಅದು ಅಲ್ಲಿ ಎಕ್ಸಂಪ್ಷನ್ ಕಾಲಮು ಇದೆ. ಹೆಣ್ಮಕ್ಳು ಒಂದು ಅರ್ಧ kg ಇಟ್ಕೋಬೋದು, ಗಂಡು ಮಕ್ಕಳು ಒಂದು 250 ಗ್ರಾಮ್ ಇಟ್ಕೋಬೋದು ಅಂತ ಕಾಲಕ್ಕೆ ಹೇಳ್ತಿದ್ರು ಕೂಡ ಎಕ್ಸಂಪ್ಷನ್ ಕ್ಲಾಸ್ ಐತೆ. ಯಾರು ಹೂಡಿಕೆ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಥರ ಯಾರು ಬೇಕಾದ್ರೂ ತೆಗೆದು ಯಾರು ಬೇಕಾದ್ರೂ ಇಟ್ಕೋಬೋದು. ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಎಷ್ಟು ಬೇಕಾದ್ರೂ ತರ್ಬೋದು. ಕಾನೂನಾತ್ಮಕವಾಗಿ ಅದಕ್ಕೆ ಟ್ಯಾಕ್ಸ್ ಭರ್ತಿ ಮಾಡಿರಬೇಕು. ನೀವೇನಾದ್ರು ಸಪೋಸ್ ನಿಮ್ಗೀಗ 1 ಕೋಟಿ ರೂಪಾಯಿ ನಿಮಗೆ ಒಂದು ವರ್ಷದ ಆದಾಯ ಐತೆ ಅಂದರೆ, ಎಲ್ಲರಿಗೂ ಗೊತ್ತಿರೋಂಗೆ 35% 36% ಏನೋ ಆದಾಯ, 36 ಲಕ್ಷ ಕಟ್ಟಿ ಉಳಿದಿದ್ದ ದುಡ್ಡಲ್ಲಿ ನೀವು ಚಿನ್ನ ತರ್ಬೋದು. ಅದನ್ನು ನೀವು ಪರ್ಸ್ನಲ್ ಆಗಿ ಇಟ್ಕೋಬೋದು. ಬಿಸ್ಕೆಟ್ ತರ್ಬೋದು. ನಾನು ಇದನ್ನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂತ ಸಾರ್ವಜನಿಕರು ಹೂಡಿಕೆ ಮಾಡಬಾರ್ದು ಅಂತೇನಿಲ್ಲ. ನಿಮ್ಮ ಆದಾಯದ ಮೂಲ ಇಂಪಾರ್ಟೆಂಟು. ಥ್ರೂ ನಿಮ್ಮ ಅಕೌಂಟಬಿಲಿಟಿ ಇಂಪಾರ್ಟೆಂಟ್. ಯಾರಿಗೆ ಆ ವೈಟ್ ಮನಿಲಿ ಕೊಡೋ ಸಾಮರ್ಥ್ಯ ಇರ್ತದೆ ಅವಾಗೇನು ರಿಸ್ಟ್ರಿಕ್ಷನ್ಸು ಏನೂ ಮಾಡಲ್ಲ. ಪದೇ ಪದೇ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾಗ ನೀವು ಟ್ರೇಡ್ ಲೈಸೆನ್ಸ್ ತೊಗೊಳ್ಳಿ ಅಂತ ಭಾರಿ ಸ್ಪಷ್ಟವಾಗಿ ಹೇಳ್ತಾರೆ. ನೀವೊಂದು GST ಮಾಡಿಸಿ, ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಳ್ಳಿ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೋಬೇಕಾದಾಗ ಏನೆಲ್ಲ ಕಾರಣಗಳಿರ್ತವೆ ಆ ಕಾರಣಗಳನ್ನು ಕೊಡ್ತಾ ಹೋಗ್ಬೋದು. ಸೊ ಅದು ಯಾವುದೇ ದೇಶದಿಂದ ತಂದರೂ ಕೂಡ ಈ ಕಾನೂನನ್ನು ಅನುಸರಿಸಿ ನೀವು ಎಷ್ಟು ಬೇಕಾದ್ರೂ ತರ್ಬೋದು. ಈಗೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಹಂಗೆ ಮಾಡ್ತಾರೆ. ಉದಾಹರಣೆ, ಕೆಲವು ಸತಿ ವಿಶೇಷ ಸಂದರ್ಭಗಳಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಕಟ್ಟಬೇಕು, ಒಂದು 100 kg ಚಿನ್ನ ಬೇಕಾಗುತ್ತೆ. ಆಗ ಆ ಟ್ರಸ್ಟ್ನವರು ಅವರು ಕೂಡ ಸರ್ಕಾರದ ಪೂರ್ವಭಾವಿ ಅನುಮತಿಯನ್ನು ಪಡೆದು ಚಿನ್ನ ತರಬಹುದು. ಧಾರ್ಮಿಕ ಕಾರ್ಯಗಳಿಗೆ, ಬೇರೆ ಬೇರೆ ಕಾರಣಗಳಿಗೆ ನಾನು ದಾನ ಕೊಡಬೇಕು, ಗಿಫ್ಟ್ ಕೊಡಬೇಕು ಅಂತ ಸಾರ್ವಜನಿಕರು ತರ್ಬೋದು. ವ್ಯಾಪಾರಿಗಳಾದರೆ ಟ್ರೇಡ್ ಲೈಸೆನ್ಸೇ ಇರಬೇಕು. ಬಟ್ ಎಲ್ಲವೂ ಕೂಡ ಅಕೌಂಟಬಿಲಿಟಿ ಇರ್ತದೆ. ಒಂದೊಂದು ರೂಪಾಯಿನೂ ಅಕೌಂಟ್ ಇರ್ತದೆ.
ನಮ್ಮ ಭಾರತ ಸರ್ಕಾರ ಫಾರಿನ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಲೋಕಲ್ ಟ್ರೇಡ್ ಇರ್ಬೋದು, ಆಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇ ಡಿ ಅವರು ಇರ್ಬೋದು, ಎಲ್ಲರೂ ಕೂಡ ಆಯಾ ಹಂತಗಳಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಆ ಇನ್ಫಾರ್ಮೇಷನ್ಸ್ ಹೋಗ್ತಾ ಇರ್ತದೆ. ಮೊದಲು ಥರ ಅಲ್ಲ. ಈಗ ಯಾರೋ ಎಲ್ಲಿಂದನೋ ಚಿನ್ನಕ್ಕೆ ಇಲ್ಲಿಂದ 1 kg ಚಿನ್ನ ಪರ್ಚೇಸ್ ಮಾಡೋಕ್ಕೆ ಅಮೌಂಟ್ ಕಳಿಸಿದ್ರು ಯಾವುದೋ ಚಿನ್ನದ ಅಂಗಡಿಗೆ ದುಬೈಗೆ ಅಂದ ತಕ್ಷಣ ಅದರದ್ದು ಇನ್ಫಾರ್ಮೇಷನ್ನು ಆಟೋಮೆಟಿಕ್ ಆಗಿ ಕಂಪ್ಯೂಟರಿಂದ ಜನರೇಟ್ ಆಗಿ ಆಯಾ ಇಲಾಖೆಗಳಿಗೆ ಹೊರಟೋಗ್ಬಿಡ್ತದೆ ಅದು. ನಂತರ ಮಾನಿಟರಿಂಗ್ ಮಾಡ್ತಾರೆ. ಎಲ್ಲ ಕರೆಕ್ಟ್ ಆಗಿದ್ದು ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಗೇನು ತೊಂದರೆ ಏನಿಲ್ಲ, ಏನು ಸಮಸ್ಯೆ ಏನಿಲ್ಲ. ಯಾಕೆಂದರೆ ಚಿನ್ನ ಏನು ಪ್ರೊಹಿಬಿಟೆಡ್ ಐಟಮ್ ಅಲ್ಲ. ಸ್ಮಗ್ಲಿಂಗ್ ಮಾಡಿ ಕಳ್ಳತನದಿಂದ ತರುವಂಥದ್ದು ಅಪರಾಧ, ಆರ್ಥಿಕ ಅಪರಾಧ. ಟ್ಯಾಕ್ಸ್ ಭರ್ತಿ ಮಾಡಿ ನೀವು ವ್ಯಾಪಾರಕ್ಕೋಸ್ಕರ ತರುವಂಥದ್ದು, ವೈಯಕ್ತಿಕವಾಗಿ ತರುವಂಥದ್ದು ಏನು ಸಮಸ್ಯೆ ಇಲ್ಲ. ಹಾಗೆ ನೀವು ಮೆನ್ಷನ್ ಮಾಡಿದ್ರಿ ಪುರುಷರು 250 ಗ್ರಾಮು, ಮಹಿಳೆಯರು ಒಂದು ಅರ್ಧ ಕೆಜಿ ತರ್ಬೋದು ಅಂತ. ಅಂದ್ರೆ ಯಾವ ತರ ಇದು ವರ್ಕ್ ಆಗತ್ತೆ ಅನ್ನೋದು. ಅಲ್ಲ, ಏನಂತಂದ್ರೆ ನಿಮ್ಗೆ ನಾನು ಮತ್ತೆ ಸ್ಪಷ್ಟಪಡಿಸ್ಬೇಕೇನು ಅಂತಂದ್ರೆ, ನೀವು ಯಾರು 1 kg ಕೂಡ ಬೇಕಾದ್ರೂ ತರ್ಬೋದು. ನೀವು ವೈಯಕ್ತಿಕವಾಗಿ ಹೇಳಿದ್ನಲ್ಲ, ಈಗ ಯಾರೋ ರೈತರು, ನಿಮ್ಗೆ ಯಾವುದೋ ಕೃಷಿ ಆದಾಯ ಇರ್ತದೆ, ಅದನ್ನ ನೀವು ಎಲ್ಲ ಕಾನೂನಾತ್ಮಕವಾಗಿ ಡಿಕ್ಲೇರ್ ಮಾಡಿದ್ದೀರಿ. ನೀವು ಹಿಂಗೆ ದುಡ್ಡು ಜೋಬಲ್ ತಗೊಂಡೋಗಿ ತರಕ್ಕಾಗಲ್ಲ. ಇಲ್ಲಿಂದ ತುಂಬಾ ರಿಸ್ಟ್ರಿಕ್ಟೆಡ್ ಅಮೌಂಟ್ ಅಷ್ಟೇ ನೀವು ತಗೊಂಡೋಗಕ್ಕೆ ಸಾಧ್ಯ ಇರ್ತದೆ. ಒಂದು 4,000 ದಿರಮ್ಸು, 5,000 ದಿರಮ್ಸು ಆಯ್ತಲ್ವ. ಮ್ಯಾಕ್ಸಿಮಮ್ ತುಂಬ ಸ್ಪೆಷಲ್ ಸಂದರ್ಭಗಳಲ್ಲಿ $20,000 ಅಂತ ಹೇಳ್ತೀವಿ, ಅಷ್ಟು ಮಾತ್ರ ಕ್ಯಾರಿ ಮಾಡೋಕ್ಕೆ ಅವಕಾಶ ಇರ್ತದೆ ಕ್ಯಾಶು. ಇನ್ನೂ ಕಡಿಮೆ ಇದೆ ಈಗ ನಮ್ಮಲ್ಲಿ, ಆಯ್ತಾ ಅಲ್ವಾ. ಪ್ರತಿಯೊಂದು ನೀವು ಅಕೌಂಟಬಿಲಿಟಿ ಇಲ್ಲದೆ ತರಬೇಕಾದಾಗ ಅದೆಲ್ಲ ಏನು ಸಮಸ್ಯೆನೇ ಅಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ನೀವು ಬರಬೇಕು, ನೀವು ತಂದಿದ್ದನ್ನು ಪ್ರತಿಯೊಂದು ಕಸ್ಟಮ್ಸ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ನೀವು ಸುಮ್ಮನೆ ಜೋಬಲ್ ಎತ್ಕೊಂಬಂದ್ಬಿಡೋಕ್ಕಾಗಲ್ಲ. ಅವ್ರಿಗೆ ಅವ್ರು ಕೊಡಬೇಕು. ಅವ್ರು ಅದನ್ನು 1 ದಿನ 2 ದಿನ 3 ದಿನ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಿಮ್ಗೆ ವಾಪಸ್ ಕೊಡ್ತಾರೆ. ಡಿಕ್ಲರೇಷನ್ನು ಎಲ್ಲ ಕರೆಕ್ಟ್ ಆಗೈತೆ ಅಂತಂದ್ರೆ ವಾಪಸ್ ಕೊಡ್ತಾರೆ. ಸರ್, ಈಗ ಹಿಂಗೆ ನಾನು ಒಬ್ರ ಹತ್ರ ಪರಿಚಯದವ್ರ ಹತ್ರ ಮಾತಾಡ್ಬೇಕಾದ್ರೆ ಅವರು ಹೇಳ್ತಿದ್ರು ಡ್ಯೂಟಿ ಫ್ರೀ ಟ್ಯಾಕ್ಸಸ್ ಅಂತ ಕೂಡ ಇದೆ. ಅಂದ್ರೆ ನಾವು ಅದನ್ನ ಪೇ ಮಾಡಿದ್ರೆ ಸೊ ದಟ್ ನಾವು ಈಸಿಯಾಗಿ ಬೆಂಗಳೂರಿಗೆ ದುಬೈಯಿಂದ ಚಿನ್ನ ತಗೋಬರ್ಬೋದು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದು ಬರೀ 20 ಗ್ರಾಮ್ ಮಾತ್ರ. 20 ಗ್ರಾಮ್ 1 ಮಿಲಿ ಅಂತ ಇದ್ರೂ ಕೂಡ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೋದು. ಅದು ಆ ಅಧಿಕಾರಿ ಮೇಲೆ. 20 ಗ್ರಾಮು ನಾವೊಂದು ವಿಶೇಷ ಪ್ರಕರಣದಲ್ಲಿ 20 ಗ್ರಾಮು 300 ಮಿಲಿ ಇತ್ತು ತೂಕ ಹಾಕಿದಾಗ, ಆಯ್ತಾ. ಸೊ ಅಂಥ ಸಂದರ್ಭದಲ್ಲಿ ಇವರು ಸ್ವಲ್ಪ ರಫ್ ಆಗಿ ಮಾತಾಡಿದ್ರು ಅಂತ ಅವ್ರ ಮೇಲೆ ಕ್ರಿಮಿನಲ್ ಕೇಸೇ ಹಾಕ್ಬಿಟ್ರು. ಕೋರ್ಟ್ಗೆ ಹೋದಾಗ ಹೌದೌದು ನೀನು 300 ಮಿಲಿ ಜಾಸ್ತಿ ಐತೆ ಅಂತ ಡಿಕ್ಲೇರ್ ಮಾಡ್ಕೋಬೇಕಾಯ್ತು ಅಂತ ಹೇಳಿದ್ರು ಕಾನೂನಲ್ಲಿ. ತಪ್ಪಾಯಿತು, ಅದಕ್ಕೆ ಅವನಿಗೆ ದಂಡ ಕಟ್ಟಿಸಿದ್ರು. ಸಾಮಾನ್ಯವಾಗಿ ನೋಡ್ತಾರೆ ವ್ಯಕ್ತಿ ಯಾರೋ ವರ್ಷಕ್ಕೊಂದ್ಸತಿನೋ ಅಥವಾ ಅವ್ರ ಕಾಲಮಾನದಲ್ಲೇ ಫಸ್ಟ್ ಟೈಮ್ ಏನಾರು ಹೋಗಿದ್ರೆ ತಗೊಂಬಳಕ್ಕೆ ಅಲೋ ಮಾಡ್ತಾರೆ, ಕರೆಕ್ಟಾಗಿದ್ರೆ ಅವ್ರಿಗೆ ಸರಿ ಅನಿಸಿದ್ರೆ. ಬಟ್ ನೀವು 20 ಗ್ರಾಮ್ಗಿಂತ ಜಾಸ್ತಿ ಡ್ಯೂಟಿ ಫ್ರೀ ತರಕ್ಕೆ ಸಾಧ್ಯನೇ ಇಲ್ಲ, ಡ್ಯೂಟಿ ಕಟ್ಟಲೇಬೇಕು. ಹಾಗೆ ಈಗ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂದ್ರೆ ವ್ಯಾಟ್ ಅನ್ನ ಕೂಡ ಅಲ್ಲಿ ದುಬೈನಲ್ಲಿ ನಾವೇನಾದ್ರು ಚಿನ್ನ ಖರೀದಿ ಮಾಡಿದ್ರೆ ಹಾಕ್ತಾರೆ. 5%. ಅಲ್ಲಿ ದುಬೈಲಿ ಹೆಂಗೆ ಅಂತಂದ್ರೆ ನಿಮ್ಗೆ ಬರೀ ಚಿನ್ನಕ್ಕೆ ಅಂತಲ್ಲ, ಅಲ್ಲಿ ಗುಂಡು ಪಿನ್ನಿಂದ ಹಿಡಿದು ಏರೋಪ್ಲೇನ್ವರೆಗೂ ಒಂದೇ ಟ್ಯಾಕ್ಸ್ ಸಿಸ್ಟಮು. ನೀವು ಒಂದು ವಸ್ತುವನ್ನು ಮಾರಾಟ ಮಾಡಿದ್ರೆ 5% ಟ್ಯಾಕ್ಸ್, ವ್ಯಾಟ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಕೊಟ್ಬಿಡ್ಬೇಕು. ಆಮೇಲೆ ಏನು ಮಾಡ್ತಾರೆ, ಅಲ್ಲಿ ವ್ಯಾಪಾರಿಗಳಿದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಬೇರೆ 9% ಇರ್ತದೆ. ಅವ್ರು ಟೋಟಲ್ ವ್ಯಾಲ್ಯೂಯೇಷನ್ ಎಷ್ಟು ಮಾಡಿರ್ತಾರೆ ಎರಡೇ ಟ್ಯಾಕ್ಸ್ ಸಿಸ್ಟಮಲ್ಲಿರೋದು. ಕೊಟ್ಬಿಟ್ಟು ಅವ್ರು ಇನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಏನೂ ಇಲ್ಲ. ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸು ವ್ಯಾಟ್ ಎರಡೇ ಇರೋವಂಥದ್ದು. ಸರ್, ಹಾಗೆ ಇವಾಗ ನಾವು ಅಲ್ಲಿ ಪರ್ಚೇಸ್ ಮಾಡಿದಂತಹ ಚಿನ್ನನ ಮತ್ತೆ ನಮ್ಗೆ ಏರ್ಪೋರ್ಟ್ ನಲ್ಲಿ ವ್ಯಾಟ್ ಅನ್ನ ರೀಫಂಡ್ ಮಾಡ್ತಾರೆ ಅನ್ನೋ ಮಾತು ಕೂಡ ಇದೆ, ಹೌದಾ? ಅಲ್ಲ, ವ್ಯಾಟ್ ರೀಫಂಡು ಅಂತಂತಂದ್ರೆ ನಮಗೆ ಕೆಲವು 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 ವಸ್ತುಗಳಿಗೆ ಮಾತ್ರ ವ್ಯಾಟ್ ರಿಫಂಡ್ ಮಾಡ್ತಾರೆ. ಇದೆಲ್ಲ ಲಕ್ಸುರಿ ಐಟಮ್ಗಳು, ಇದಕ್ಕೆಲ್ಲ ಏನು ಮಾಡಕ್ ಹೋಗೋದಿಲ್ಲ ಅವರು, ಆಯ್ತಾ ಅಲ್ವೇ. ಚಿನ್ನಕ್ಕೆಲ್ಲ ಯಾರು, ಈಗ ನಮ್ಮಲ್ಲಿ ವ್ಯಾಟ್ ಸಿಸ್ಟಮೇ ಇಲ್ಲ, ಅದು ಆ ದೇಶಕ್ಕೆ ಸಂಬಂಧಪಟ್ಟಿದ್ದು. ಆ ದೇಶದಲ್ಲಿ ನೀವು ಏನಾದ್ರು ರೆಸಿಡೆಂಟ್ ಆಗಿದ್ರೆ ಮಾತ್ರ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡಿ ತಿರ್ಗಾ ಅಲ್ಲಿಗೆ ಇನ್ನೊಂದೇನೋ ವ್ಯಾಟ್ ಕಟ್ಟಿರ್ತಿರಲ್ಲ, ಅಥವಾ ನಿಮ್ಮದು ಬೇರೆ ಏನಾದ್ರು ಸಂಸ್ಥೆಯಿಂದ ಕಟ್ಟಿರ್ತಾರಲ್ಲ, ಅಂಥದಕ್ಕೆ ಮಾತ್ರ ಇರ್ತದೆ. ಬೇರೆ ವಿದೇಶಿ ನಾಗರಿಕರು ಭಾರತಕ್ಕೂ ಅಲ್ಲಿ ವ್ಯಾಟು ಎಕ್ಸಂಪ್ಷನ್ಗೂ ಸಂಬಂಧನೇ ಇಲ್ಲ, ಅವೆಲ್ಲ ಏನೂ ಇಲ್ವೇ ಇಲ್ಲ. ಹಾಗೆ ಇನ್ನೊಂದು ವಿಷಯಗಳನ್ನ ಒಂದಷ್ಟು ಚರ್ಚೆ ಆಗ್ತಿದೆ ಸರ್. ಅಂದ್ರೆ ನಾವಲ್ಲಿ ಏನಾದ್ರೂ ಚಿನ್ನನ ತಗೊಂಡ್ರೆ ಅದನ್ನ ಮೈ ಮೇಲೆ ಹಾಕೊಂಡ್ ಬಂದ್ರೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ನಾವು ಅದನ್ನ ಡಿಕ್ಲರೇಷನ್ ಕೊಡೋ ಅವಶ್ಯಕತೆ ಇಲ್ಲ, 20 ಗ್ರಾಮ್ ಮೇಲೆ ಇತ್ತು ಅಂತಂದ್ರೆ ಅನ್ನೋ ಒಂದು ಚರ್ಚೆ ಕೂಡ ಇದೆ. ಅದು ತುಂಬಾ ತಪ್ಪು ಅಭಿಪ್ರಾಯ. ಒಂದು ವೇಳೆ ನೀವು ಇಲ್ಲಿಂದ ಹಾಕೊಂಡು ಹೋದಾಗಲೇ ನೀವು ಇಲ್ಲಿಂದ ಡಿಕ್ಲೇರ್ ಮಾಡಿರಬೇಕು.
ಸಪೋಸ್ ಯಾವುದೋ ನಮ್ಮಲ್ಲಿ ಹೆಣ್ಮಕ್ಳಿದ್ರೆ ಮಾಂಗಲ್ಯ ಸರ ಇರ್ತದೆ, ಬಳೆ ಇರ್ತದೆ, ಎಲ್ಲ ಡಿಕ್ಲೇರ್ ಮಾಡ್ಕೊಂಡು ಹೋಗ್ಬೇಕು. ಆಯ್ತಾ? ನೀವು ಇಲ್ಲಿಂದ ಹೋಗ್ಬೇಕಾದ್ರೇನೆ ಡಿಕ್ಲೇರ್ ಮಾಡಿದೆ. ಡಿಕ್ಲೇರ್ ಅಂತಂದ್ರೆ ಮೊದಲು ತರ ಅಲ್ಲ, ಫೋಟೋ ಎಲ್ಲ ತೆಗಿತಾರೆ, ವಿಡಿಯೋ ಎಲ್ಲ ತೆಗೆದಿರ್ತಾರೆ, ಎಲ್ಲ ಪ್ರತಿಯೊಂದು ನೋಡಿರ್ತಾರೆ. ಅದು ನೀವು ತಗೊಂಡೋಗ್ಬೋದು. ತಿರ್ಗಿ ಅದೇ ಮೈ ಮೇಲೆ ಹಾಕೊಂಬಂದಾಗ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರೆ ಕರೆಕ್ಟ್ ಆಗಿದ್ರೆ ಸರಿ. ಹಂಗಂತ ನೀವು ಅಡಿಷನಲ್ ಆಗಿ ಒಂದು ಉಂಗುರ ಹಾಕಿದ್ರು ಕೂಡ ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು, ಅರೆಸ್ಟ್ ಮಾಡ್ತಾರೆ. ನೋಡ್ತಾ ಇರ್ತಾರೆ, ಎಲ್ಲೋ ಬಿಡ್ಬೋದು. ಅವ್ರಲ್ಲಿ ಏನಾಗಿರ್ತದೆ, ನಿಮ್ಮ ಬ್ಯಾಗ್ ಎಲ್ಲ ಸ್ಕ್ಯಾನ್ ಆಗಿರ್ತದೆ, ಪ್ರತಿಯೊಂದು ನೀವು ನೋಡಿರ್ತಾರೆ, ಪ್ರತಿಯೊಂದು ಅಬ್ಸರ್ವ್ ಮಾಡಿರ್ತಾರೆ ಎಲ್ಲರೂ. ಸಿಕ್ಕಾಕೊಂಡ್ರೆ ಅಪರಾಧ, ಜೈಲೇ ಹೋಗ್ಬೇಕಾಯ್ತದೆ. ನಾನ್ ಬೇಲೇಬಲ್ ಕೇಸೇ ಅದು, ಬೇರೆ ಏನು ಸಿಗಕ್ಕಿಲ್ಲ ನಿಮ್ಗೆ. 1 ಗ್ರಾಮ್ ತಂದ್ರೂ ಅಪರಾಧನೇ, 1 kg ತಂದ್ರೂ ಅಪರಾಧನೇ. 1 ಗ್ರಾಮ್ ತಂದ್ಬಿಟ್ಟಿದೀನಿ ಸ್ವಾಮಿ ಅಂತ FIR ಫೈಲ್ ಆಯ್ತು ಅಂತಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಸ್ಪಾಟ್ ಬೈಲ್ ಏನು ಕೊಡಲ್ಲ. ಏನು 1 kg ತಗೊಂಡ್ರವ್ರಿಗೂ ಅಷ್ಟೇ, ಕಾನೂನಾಗೇ ಇರ್ತದೆ. ಅದೆಲ್ಲ ತಪ್ಪು ಅಭಿಪ್ರಾಯ. ಕೆಲವ್ರು ಏನಪ್ಪ ಅಂತಂದ್ರೆ, ಏನೋ ಒಂದು ಆ, ಅತಿ ಬುದ್ಧಿವಂತಿಕೆ ಅಂತ, ನಾನು ಒಂದು 50 ಗ್ರಾಮ್ ತಗೊಂಬಂದ್ಬಿಟ್ಟೆಪ್ಪ, ನಾನು ಯಾರು ಹಿಡೀಲಿಲ್ಲ. ಕೆಲವ್ರು ಸುಳ್ಳು ಹೇಳ್ತಾರೆ, ಕೆಲವ್ರು ನಿಜವಾಗ್ಲೂ ತರ್ಬೋದು. ಬಟ್ ಅದು ಒಳ್ಳೇದಲ್ಲ, ಅದು ಅಪರಾಧ ಅದು. ಆ, ಏನೇ ಇದ್ರೂ ನೀವು ಡಿಕ್ಲರೇಷನ್ ಮಾಡಿ. ಈಗ ಮೊದಲು ಥರ ಎಕ್ಸೈಸ್ ಏನೋ ಜಾಸ್ತಿ ಇಲ್ಲ, ಬರೀ 6%, ಮೊದಲು 12% ಎಲ್ಲ ಇತ್ತು. ನೀವು ಅಷ್ಟಕ್ಕೆ ಡಿಕ್ಲೇರ್ ಮಾಡ್ಕೊಂಡ್ರೆ ಮುಗೀತು. ಬಟ್ ಇಲ್ಲಿ ನೀವು ಆ, ಅಲ್ಲಿ ಲೋಕಲ್ ಕ್ಯಾಶ್ ಕೊಟ್ರೆ ಅವರು ಅವ್ರು ವ್ಯಾಟ್ ಕಟ್ಕೊಂಡು ಕೊಡ್ತಾರೆ. ವಿದೇಶಿಯರಾಯ್ತು ಅಂತ ಅಂದ್ರೆ ನೀವು ಇಲ್ಲಿಂದ ಹೋದ್ರೆ ಥ್ರೂ ಅಕೌಂಟೇ ಕೊಡಬೇಕು, ಕಾರ್ಡಲ್ಲಿ ಕೊಡಬೇಕು, ಆನ್ಲೈನಲ್ಲಿ ಕೊಡಬೇಕು. ನೀವು ಕ್ಯಾಶ್ ತಗೊಂಡೇ ಹೋಗಂಗಿಲ್ವಲ್ಲ. ಅವಾಗ ಇಲ್ಲಿ 3,000 ದಿರಮ್ಸಿಂತ ನೀವು ಕ್ಯಾಶೇ ತಗೊಂಡು ಹೋಗಿಲ್ಲ ಅಂತ ಅಂದಮೇಲೆ 3,000 ದಿರಮ್ ಅಂತಂದ್ರೆ ಎಷ್ಟಾಯ್ತು? ಕಡಿಮೆ ಮೊತ್ತ. ಇನ್ನೂ ಸ್ಪೆಷಲ್ ಇದ್ರೊಳಗೆ ಒಂದು 20,000 ದಿರಮ್ ತಗೊಂಡೋಗ್ತೀರಾ ಅಷ್ಟೇ. ಅಷ್ಟು ತಗೊಂಡೋದ್ರೂ ನೀವೇನು KG ಗಟ್ಟಲೆ ತರಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಡಿಕ್ಲರೇಷನ್ ಮಾಡಿರ್ಬೇಕಾಯ್ತದೆ. ಇದು ತಪ್ಪು ಅಭಿಪ್ರಾಯ. ಕೆಲವರು ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸು, ಅದು ಸಣ್ಣ ಪುಟ್ಟದ್ದು ತರಕ್ಕೆ ಹೋಯ್ತಾರೆ, ಸಿಗಾಕತ್ತಾರೆ, ಟ್ಯಾಕ್ಸ್ ಕಟ್ತಾರೆ, ದಂಡ ಕಟ್ತಾರೆ, ವಾರನ್ ಮಾಡ್ತಾರೆ. ಯಾವತ್ತೋ ಪ್ರವಾಸಿ ಥರ ಹೋಗೋರಲ್ಲ ಅಂತ ಅವ್ರ ಮೇಲೆ ಅಷ್ಟೊಂದು ಸೀರಿಯಸ್ ಆಗಿ ಅಧಿಕಾರಿಗಳು ಎಕ್ಸಂಪ್ಷನ್ ಮಾಡ್ತಾರೆ. ಅವ್ನು ಪದೇ ಮಾಡ್ತಿದ್ದ ಅಂದರೆ ಒಂದು ಪಾಸ್ಪೋರ್ಟಲ್ಲಿ ಎಂಟ್ರಿ ಆಗೋಯ್ತದೆ. ಅವ್ನು ಸುಮ್ಮನೆ ಎಂಟ್ರಿ ಆದ ತಕ್ಷಣ ಅದು ಅಲಾರಾಮ, ಅವ್ರಿಗೆಲ್ಲ ಅಲರ್ಟ್ ಹೋಗ್ಬಿಡ್ತದೆ, ಇಂಥವನೊಬ್ಬ ಎಂಟ್ರಿ ಆಯ್ತವ ನೋಡಿ, ಹಿಂದೆ ಸ್ಮಗಲ್ ಮಾಡಿದ್ದ ಅಂತ. ಅಷ್ಟು ಸುಲಭ ಅಲ್ಲ. ಆಮೇಲೆ ಈ ರೀತಿ ಮಾಡ್ತಾವನೆ ಅಂತ ದುಬೈಗೆ ಗೊತ್ತಾದ್ರೆ ಅವ್ನಿಗೆ ವೀಸಾನೇ ಕೊಡಲ್ಲ. ಅಲ್ಲೆಲ್ಲ ತುಂಬ ಸ್ಟ್ರಿಕ್ಟು ಲಾ ಎಲ್ಲನೂ. ಕೆಲವು ಯುರೋಪಿಯನ್ ಕಂಟ್ರೀಸು, ಕಾಮನ್ವೆಲ್ತ್ ಕಂಟ್ರೀಸಲ್ಲಿ ಏನೋ ಎಕ್ಸಂಪ್ಷನ್ನು ತಗೊಂಬಿಡ್ಬೋದು ಇವರು. ಇಲ್ಲ ಅಪರಾಧಿಗಳಾಗಿ ಇಲ್ಲ ಅಪರಾಧ ಮಾಡಿದ್ರು ಅಲ್ಲಿ ವೀಸಾ ಸಿಕ್ಬಿಡ್ತದೆ ಅಂತ. ಸಣ್ಣ ಪುಟ್ಟ ದೇಶಗಳಷ್ಟೇ. ದುಬೈ ಅಂತ ದೇಶಗಳು, ಗಲ್ಫ್ ದೇಶಗಳು ಅಥವಾ ಕೆಲವು ಬೇರೆ ದೇಶಗಳಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಇಲ್ಲಿ ಅವನು ಅಪರಾಧ ಮಾಡಿ ಇವ್ನ ಮೇಲೆ ಕೇಸ್ ಐತೆ ಅಂತ ಎಂಟ್ರಿ ಮಾಡಿ, ಇವ್ರು ಎಂಟ್ರಿ ಮಾಡಿಬಿಟ್ಟಿರ್ತಾರೆ, ಇವನು ಈ ಥರ ಸ್ಮಗಲ್ ಮಾಡ್ತಿದ್ದ ನಿಮ್ಮ ದೇಶದವ್ರು. ಅವ್ನು ಅಲ್ಲಿ ಒಳಕ್ಕೆ ಹೋಗಲ್ಲ, ಅವನು ಒಳಕ್ಕೆ ಹೋಗೋಕ್ಕಾಗಲ್ಲ, ಅವನು ಡಿಪೋರ್ಟ್ ಮಾಡಿಬಿಡ್ತಾರೆ, ಅಲ್ಲಿಂದನೇ ಓಡಿಸ್ಬಿಡ್ತಾರೆ, ಇಲ್ಲಾಂದ್ರೆ ಜೈಲಿಗೆ ಹಾಕ್ಬಿಡ್ತಾರೆ. ಸೊ ಆ ಥರ ಆದರೆ ತುಂಬ ಜನ ಹಿಂದೆ ಮಾಡ್ತಿದ್ದವರು ಅವ್ರಿಗೆ ಅದೇ ಶಿಕ್ಷೆ ಆಗೈತೆ, ಒಳಕ್ಕೆ ಬರೋಕ್ಕಾಗಲ್ಲ. ನೀವು ಇಷ್ಟೇ ಅಲ್ಲ, ಅಲ್ಲಿ ಲೋಕಲ್ ಕಾನೂನನ್ನ ನೀವು ವಯಲೇಟ್ ಮಾಡಿ ನಿಮ್ಗೇನಾರು ಜಾಸ್ತಿ. ಈಗ ಯಾರೋ ಒಬ್ರು ಆಕ್ಸಿಡೆಂಟ್ ಮಾಡಿದ್ರು, ಮತ್ತೆ ಇದು ಸಿಗ್ನಲ್ ವೈಲೇಷನ್ ಒಂದು 5 ಸತಿ ಮಾಡಿದ್ರು ಅಂತ ಅವ್ನು ವೀಸಾ ಕ್ಯಾನ್ಸಲ್ ಮಾಡಿ ಅವ್ನು ಪಾಸ್ಪೋರ್ಟ್ ಎಲ್ಲ ಮುಟ್ಗೋಲ್ ಹಾಕೊಂಡು ಅವ್ನು ಈಚೆ ಕಳಿಸ್ಬಿಟ್ರು. 15 ದಿವಸ ಜೈಲಿಗೆ ಹಾಕಿ ಅವ್ನು ಲೈಫ್ ಟೈಮ್ ಇನ್ನು ಒಳಕ್ಕೆ ಹೋಗಂಗಿಲ್ಲ. ಅವ್ನು ಕಂಪ್ಯೂಟರ್ ಹೊಡೆದ ತಕ್ಷಣ ತೋರಿಸ್ತದೆ. ಸೊ ಸ್ಟ್ರಿಕ್ಟ್ ಆಗಿರ್ತದೆ. ಕಾನೂನಾಗಿ ನೀವು ಕರೆಕ್ಟಾಗಿತ್ತು ಅಂತಂದ್ರೆ ಏನೂ ತೊಂದರೆ ಇಲ್ಲ. ಇಲ್ಲಿ ಕಾನೂನು, ಇಲ್ಲಿ ದೇಶದ ನ್ಯಾಯಾಲಯ ಅವ್ರಿಗೇನಾದ್ರು ಶಿಕ್ಷೆ ಕೊಟ್ಟರೆ ಅವ್ರಿಗೆಲ್ಲ ವೀಸಾ ಸಿಗೋದು ಅಷ್ಟು ಸುಲಭನೆಲ್ಲ, ಸಿಗೋದೇ ಇಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್. ಸರ್ ಹಾಗೆ ಈಗ ನಾವೇನಾದ್ರೂ ಡಿಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡಿ ನಾವಿಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರಿ. ಎಷ್ಟು ಅಂದ್ರೆ ಯಾವ ತರ ಟ್ಯಾಕ್ಸ್, ಎಷ್ಟು ಮಟ್ಟಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನಮ್ಮ ಭಾರತದಲ್ಲಿರುವಂತಹ ಪರ್ಸೆಂಟೇಜ್ ವೈಸಾ ಹೇಗೆ? ಹೌದೌದೌದು. ನಮ್ಮಲ್ಲಿ ಈಗ ಇಲ್ಲಿ ನಾನು ಹೇಳ್ತಾ ಇದ್ದೀನ, ಕೆಲವು 6% ಇದೆ, ಕೆಲವು 9% ಇದೆ. ಅದನ್ನ ಇಂಪೋರ್ಟ್ ಡ್ಯೂಟಿ, ಆಮದು ಶುಂಕ ಅಂತ ಕರಿತೀವಿ. ಫಿಕ್ಸೆಡ್ ಇರ್ತದೆ ಎಲ್ಲ ಕಂಪ್ಲೀಟ್ ಆಗಿ. ಅವ್ರು ಯಾರು ಬೇರೆ ಅಧಿಕಾರಿಗಳು ಫಿಕ್ಸ್ ಮಾಡಲ್ಲ, ಸರ್ಕಾರ ಅವಾಗಲೇ ನೋಟಿಫಿಕೇಶನ್ ಇರ್ತದೆ. ಅಷ್ಟಕ್ಕೆ ಹೇಳಿ ಅಲ್ಲಿ ಅಧಿಕಾರಿಗಳಿರ್ತಾರೆ, ಅಲ್ಲಿ ಶುಲ್ಕ ಕಟ್ಬಿಟ್ರೆ ಮುಗಿದೋಯ್ತು. ಇವತ್ತು ಅಕಸ್ಮಾತ್ ನಾವು ತರಬೇಕಾದ್ರೆ ನಮ್ಗೆ ಶಾರ್ಟೇಜ್ ಆಗೈತೆ ಅಂತಂದ್ರೆ ಅಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡಿ ಒಂದು ರೆಸಿಪ್ಟ್ ಕೊಡ್ತಾರೆ, ಬಿಲ್ ಕೊಡ್ತಾರೆ, ಆಯ್ತಲ್ವಾ. ನಂತರ ಮಾರನೇ ದಿವಸನೋ ಇನ್ನೊಂದೆರಡು ದಿವಸನೋ ಬಿಟ್ಟು ಹೋಗಿದ್ದಾನೆ, ಅದಕ್ಕೆ ಟೈಮ್ ಇರ್ತದೆ, ಹೋಗಿ ಅಲ್ಲಿ ಎಲ್ಲ ಟ್ಯಾಕ್ಸ್ ಎಲ್ಲ ಭರ್ತಿ ಮಾಡಿ ವಾಪಸ್ ಕೊಡ್ತಾರೆ ಅದನ್ನು. ಹಾಗೆ ನಟ ನಟಿಯರು ಅಂತ ಬಂದ್ರೆ ಅವರು ದೇಶ ವಿದೇಶಗಳು ಸುತ್ತೋದು ತುಂಬಾನೇ ಕಾಮನ್ ಇರತ್ತೆ. ಅದ್ರಲ್ಲೂ ನಾವು ಈಗ ಹಿಂದೆ ನೋಡಿದಂಥದ್ದು ರನ್ಯಾ ರಾವ್, ಅವರು ಕೂಡ ಅಂದ್ರೆ ದುಬೈನಿಂದ 14 kg ಚಿನ್ನನ ತಗೊಂಡ್ಬಂದಿದ್ದಾರೆ. ಅಂದ್ರೆ ಈ ಇಷ್ಟೊತ್ತಿಗಾಗ್ಲೇ ನಾವು ತಿಳಿದು ಬಂದಿರೋದೇನಂದ್ರೆ ಒಂದು 40 ಸಲ ಈ ಹಿಂದಿನ ವರ್ಷ ಟ್ರಾವೆಲ್ ಮಾಡಿದ್ರು ಅವರು ದುಬೈಗೆ ಅಂತ ಹೇಳಿ. ಹಾಗಾಗಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ಗೊತ್ತಾಯ್ತಾ, ಅಥವಾ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದೆಯಾ? ನನಗೆ ತಿಳಿದಿರೋ ಹಂಗೆ ಬಹುಶಃ ಅವರು, ನಾನು ಭಾರಿ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ,
ಇಲ್ಲಿ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿರ್ತದೆ ಅಂತಂದ್ರೆ ಇವರೆಲ್ಲ ಸೆಟ್ ಮಾಡ್ಕೊಂಡೇ ಇರ್ತಾರಲ್ಲ. ಇವಾಗ ಅವ್ರು ಯಾರೋ ಒಬ್ರು DIG ಸಾಕು ಅಥವಾ ಮಲಮಗಳು ಅಂತ ಅಂದಾಗ ಇಲ್ಲೆಲ್ಲ ಏನಾಗಿ ಹೋಗಿರ್ತದೆ, ಅಲ್ಲಿ ಕೂಡ ಸೆಕ್ಯೂರಿಟಿ ಇರೋರು ಯಾರು, ಪೊಲೀಸ್ನವ್ರು ಯಾರು. ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸು ಇರ್ತದೆ, ಸೆಂಟ್ರಲ್ ಕೈಗಾರಿಕಾ ಸೆಕ್ಯೂರಿಟಿ ಇರ್ತದಲ್ಲ, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅವರು ಇರ್ತಾರೆ, ಕಸ್ಟಮ್ಸ್ನವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಕಸ್ಟಮ್ಸ್ನವ್ರಿಗೆ ಏನಪ್ಪಾ ಅಂತಂದ್ರೆ ಬರೋ ಒಂದು ಯಾವುದೋ VIP ಇಂದ ಬಂದವ್ರಿಗೆ ಇವ್ರಿಗೆಲ್ಲ ಇಲ್ಲಿ ಲೋಕಲ್ ಪೊಲೀಸ್ನವ್ರಿಗೆ ಹೋದಾಗ ಸಹಜವಾಗಿ ಯಾರೋ ಆಫೀಸರ್ಸು ಹಂಗೆಲ್ಲ ಮಾಡಲ್ವೇನೋ ಅನ್ನೋ ಥರದಲ್ಲಿ ಅವ್ರನ್ನ ಪರೀಕ್ಷೆ ಮಾಡಬಾರ್ದು ಅಂತ ಕಾನೂನಲ್ಲಿ ಏನಿಲ್ಲ. ಇವರು ಸೋಂಬೇರಿಗಳು ಇವರು. ಅಲ್ಲಿ ಎಲ್ಲೋ ಒಂದು ಜಗಳ ಆಗಿ ಯಾವುದೋ ಒಂದು ಇನ್ಫಾರ್ಮೇಶನ್ ಬಂದಿರ್ತದೆ. ಈಗ ಇವರು 40 ಸತಿ ಬಂದವ್ರೆ, ಅವ್ರ ಮನೇಲಿ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಕ್ಕೈತೆ ಅಂತ ಈ ಅಮ್ಮ ಸ್ಮಗಲ್ ಮಾಡ್ತಾ ಇರೋದು ಒಂದು ವೃತ್ತಿಯಾಗಿ ಮಾಡ್ಕೊಂಬಿಟ್ಟವ್ರೆ. ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಗಿರ್ತದೆ. ಇವ್ರಿಗೆ ಬರ್ಬೇಕಾಗಿರೋ ಕಮಿಷನ್ನು ಅಥವಾ ಇವ್ರು ಕೊಡೋರಿಗೆ ಏನೋ ವ್ಯತ್ಯಾಸ ಆಗಿ ಇನ್ಫಾರ್ಮೇಷನ್ಸು ಲೀಕ್ ಔಟ್ ಆಗಿರ್ತದೆ. ಸೊ ಹಾಗಾಗಿ ಆಮೇಲೆ ಇನ್ನೂ ಒಂದು ಏನಪ್ಪ ಅಂದ್ರೆ, ಈಗ ಒಂದು ತಿಂಗಳಿಂದ ಬಾಡಿ ಸ್ಕ್ಯಾನಿಂಗ್ ಮಿಷನ್ಸ್ಗಳನ್ನ ಹಾಕ್ಬಿಟ್ಟವ್ರೆ ನಮ್ಮ ಏರ್ಪೋರ್ಟ್ನಲ್ಲೆಲ್ಲನೂ, ನಮ್ಮ ಇಲ್ಲಿ ಇದ್ರೊಳಗೆಲ್ಲನೂ. ನೀವು ಬಾಡಿ ಸ್ಕ್ಯಾನಿಂಗಲ್ಲೂ ಗೊತ್ತಾಗಿರ್ಬೋದು. ಅವರು ಸೊಂಟ ಪಟ್ಟಿಗೆ ನನಗೂ ಇರೋ ಮಾಹಿತಿ ಪ್ರಕಾರ ಸೊಂಟ ಪಟ್ಟಿಗೆ ಎಲ್ಲನೂ 100 ಗ್ರಾಮ್ ಬಿಸ್ಕೆಟ್ಗಳನ್ನ ಹಿಂಗೆ ಪಟ್ಟಿ ಥರ ಹಾಕೊಂಡು ಬೆಲ್ಟ್ ಥರ ಹಾಕೊಂಡು ಬಂದಿದ್ರು ಅಂತ ಅಂದ್ಬಿಟ್ಟಿದ್ದಾನೆ. ಆಯ್ತಾ? ನಾರ್ಮಲ್ ಆಗಿದ್ದಾಗ ಏನಾಗೋದು, ಒಂದು ಮಿಷನ್ ಮೂಲಕ ಹೋಗುವಂಥವ್ರು, ಈ VIP ಮಿಷನ್ ಮೂಲಕನೇ ಬರ್ತಿರಲ್ಲ, ಹಿಂಗೆ ಸೈಡಿಗೆ ಬಂದ್ಬಿಡೋರು, ಏನ್ರಿ ಅಂತ ಅಂದ್ಬಿಟ್ಟು ಎಲ್ಲನೂ. ಸೊ ಈಗ ಬಾಡಿ ಸ್ಕ್ಯಾನಿಂಗಲ್ಲೂ ಇರ್ಬೋದು ಟೆಕ್ನಿಕಲಿ. 99% ಅಲ್ಲಿ ಒಳಗಡೆ ಯಾವುದೋ ಅವರವರ ಗುಂಪಿನ ಜಗಳದ 40 ಸತಿ ಹೋಗಿ ಬಂದವ್ರೆ ಅಂತಂದ್ರೆ 4ನೇ ಸತಿಗೆ ಸಿಗಾಕಬೇಕಾಗಿತ್ತು. ನಮ್ಮಲ್ಲಿರೋ ಟೆಕ್ನಾಲಜಿ, ಬುದ್ಧಿವಂತರು, ಅಧಿಕಾರಿಗಳೇನು ನಮ್ಮಲ್ಲೂ ತುಂಬ ವಿದ್ಯಾವಂತರವರೇ, ಬುದ್ಧಿವಂತರ ಇರೋವರೇ ಎಲ್ಲರೂ. ಬಟ್ ವ್ಯವಸ್ಥೆ ಐತಲ್ಲ, ವ್ಯವಸ್ಥೆ ಹಂಗಿರ್ತದೆ. ಎಲ್ಲರನ್ನೂ ಪರಿಶೀಲನೆ ಮಾಡೋಕ್ಕಾಗೋದಿಲ್ಲ. ರಿಸ್ಟ್ರಿಕ್ಷನ್ಸ್ ಇರ್ತದೆ. ಆ ರಿಸ್ಟ್ರಿಕ್ಷನ್ಸು ಮತ್ತು ಪ್ರೋಟೋಕಾಲೋನ ದುರುಪಯೋಗ ಪಡಿಸ್ಕೊಂಡವ್ರೆ. ಅಷ್ಟು ಬಿಟ್ಟರೆ ಇದು ವೃತ್ತಿಪರವಾಗಿ ಗೊತ್ತಿರುವಂಗೆ ಮಾಡ್ತಾ ಇರುವಂಥ ತುಂಬ ಜನ ಮಾಡ್ತಾರೆ. ಇವ್ರು ಈಗ ಸಿಗಾಕೊಂಡವ್ರೆ ಎಷ್ಟಲ್ಲ. ತುಂಬ ಶ್ರೀಮಂತರು, ತುಂಬ ಅಧಿಕಾರದಲ್ಲಿರೋರು ಅವರೇ ಈ ಕೆಲಸ ಮಾಡೋರು. ಜನಸಾಮಾನ್ಯರು, ಮಿಡ್ಲ್ ಕ್ಲಾಸ್ನವರು, ಬಡವರು ಬಿಡಿ, ಮಿಡ್ಲ್ ಕ್ಲಾಸ್ನವ್ರು ಹೋದ್ರು ಖಂಡಿತ ಈ ಥರದ್ದೆಲ್ಲ ಮಾಡಲ್ಲ. 50 ಗ್ರಾಮ್ 100 ತಂದ್ಬಿಟ್ರೆ ಅವನೇ ದೊಡ್ಡ ಏನು ಜೇಮ್ಸ್ ಬಾಂಡ್ ಥರ ಅನ್ಕೊಂಡ್ಬಿಟ್ಟಿರ್ತಾರೆ. ನಾನು 50 ಗ್ರಾಮ್ ತಂದ್ಬಿಟ್ಟೆ ಅಂತ ಹೇಳ್ಕೊಂತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅದು ತಪ್ಪು ಅಂತ ಅಂದ್ಬಿಟ್ಟಿದ್ದಾನೆ. ಆಯ್ತಾ ಇಲ್ವಾ? ಸೊ ಜನಸಾಮಾನ್ಯರ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಹೆಂಗಿರ್ತದೆ, ಇಂಥ ಶ್ರೀಮಂತ ವರ್ಗದವರೇ ಹಿಂಗೆ ಮಾಡುವಂಥದ್ದು. ಚಾರ್ಟೆಡ್ ಫ್ಲೈಟಲ್ಲಿ ಓಡಾಡೋರು ತಗೊಂಡು ಕಳ್ತನ ಮಾಡಿ ತರ್ತಾರೆ ಎಲ್ಲನೂ. ಅದೊಂದು ಹೊಸ ದಂಡೆ. ಬ್ಲ್ಯಾಕ್ ಮನಿ, ಹವಾಲಾ, ಇದು ಲಿಂಕ್ ಇದು ಆಯ್ತಾ ಅಲ್ವಾ? ಇದು ಹವಾಲಾ ಮತ್ತು ಟ್ಯಾಕ್ಸು ಕಡಿಮೆ ದುಡ್ಡಿಂದ ಅಲ್ಲ ಇದು. ಅವ್ರಿಗೆ 400 ರೂಪಾಯಿ, 500 ರೂಪಾಯಿ, 500 ರೂಪಾಯಿ ಇಲ್ಲೇ ಜಾಸ್ತಿ ಕೊಟ್ಟು ತಗೋಬೋದು. ಆಯ್ತಲ್ವಾ? 1000 ರೂಪಾಯಿ ಆದರೂ ಜಾಸ್ತಿ ಕೊಟ್ಟು ಇಂಡಿಯಾದಲ್ಲೇ ತಗೋಬೋದು. ಹವಾಲಾ ದಂಧೆ, ಬ್ಲ್ಯಾಕ್ ಮನಿ, ಈ ಕಪ್ಪು ದಂಧೆ ಐತಲ್ಲ, ಭಾರಿ ದೊಡ್ಡ ಮಾಫಿಯಾ ಇದು. ಇದರಲ್ಲಿ ಯಾರ್ಯಾರು ಅವರೇ, ಯಾರ್ಯಾರು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಏರ್ಪೋರ್ಟಲ್ಲಿರುವಂಥ ಅಧಿಕಾರಿಗಳಿಂದ ಇರ್ಬೋದು, ಅವರು ಯಾರು ಪೈಲಟಿಂದ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಪ್ರಾಮಾಣಿಕ ಅಧಿಕಾರಿಗಳವ್ರೆ, ಪ್ರಾಮಾಣಿಕವಾಗಿ ಗಮನಿಸ್ತಾರೆ ಅನ್ನೋದು ಈ ಪ್ರಕರಣನೇ ಸಾಕ್ಷಿ. ಯಾರೋ ಪ್ರಾಮಾಣಿಕ ಅಧಿಕಾರಿ ಯಾರಿಗೂ ಬೆದರದೆ, ಯಾವುದಕ್ಕೂ ಹೆದರದೆ ಕ್ರಮ ತಗೊಂಡವ್ರೆ, ಅವ್ರನ್ನ ಅಭಿನಂದಿಸಲೇಬೇಕು. ಯಾಕೆಂದರೆ ದೇಶಕ್ಕೆ ಎಷ್ಟು ನಷ್ಟ. ಆಮೇಲೆ ಎಷ್ಟು ನಮ್ಮದು ಬ್ಲ್ಯಾಕ್ ಮನಿ ಇವಾಗ ಹೊರಗಡೆಗೆ ಬರ್ತದೆ, ಯಾವ ಕಾರಣಕ್ಕೆ ಬರ್ತದೆ, ಇಲ್ಲಿ ಏನಕ್ಕೆ ವಿಧ್ವಂಸ ಕೃತ್ಯಕ್ಕೆ ಬಳಸ್ತಾರೋ, ಏನಕ್ಕೆ ಬಳಸ್ತಾರೋ, ಏನೇನು ಆಯ್ತದೋ ಏನೋ ಗೊತ್ತಿಲ್ವಲ್ಲ. ಹೈಯೆಸ್ಟು ಇವಾಗ ಭಾರತದ ಆ ಸಾರ್ವಭೌಮತ್ವವನ್ನು ಹಾಳು ಮಾಡೋಕ್ಕೆ ಕೆಲವು ವಿದೇಶಿ ಶಕ್ತಿಗಳು ಬ್ಲ್ಯಾಕ್ ಮನಿ ರೂಪದಲ್ಲಿ ಕೆಲವು ಸಮಾಜ ದ್ರೋಹಿಗಳಿಗೆ ಈ ರೀತಿ ಹಣ ಪೂರೈಕೆ ಮಾಡ್ತಾ ಇರ್ತಾರೆ. ಅಕೌಂಟಲ್ಲಿ ಹಾಕಿದರೆ ಗೊತ್ತಾಯ್ತದೆ, ಈಗೆಲ್ಲ ತಕ್ಷಣ ಗೊತ್ತಾಯ್ತದೆ ಅಂತ ಅಂದ್ಬಿಟ್ಟಿದ್ದಾನೆ. ಈ ಚಿನ್ನದ ಮೂಲಕ ಕಳಿಸುವಂಥದ್ದು. ಬಹುಶಃ ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಇದು ಯಾವುದೋ ಸಣ್ಣದು ಯಾವುದೋ ಒಂದು ಹಣದ ಆಸೆಗೋಸ್ಕರ ಮಾಡಿರುವಂಥದ್ದು ಅಂತ ಅನ್ಕೋತಾ ಇಲ್ಲ ನಾನು. ನಮ್ಗೆ ಅನಿಸ್ತಾ ಇಲ್ಲ ನನಗೆ. ನೋಡೋಣ, ತನಿಖೆ ಮಾಡ್ತಾವ್ರೆ, ತನಿಖೆ ಆಗಲಿ. ಇದು ಎಲ್ಲರಿಗೂ ಒಂದು ಎಚ್ಚರಿಕೆ ಪಾಠ. ನಾನೇನು ಹೇಳ್ತೀನಿ ಅಂದರೆ, ಯಾವ VIP ಆದರೂ ಪರವಾಗಿಲ್ಲ. VIP ಅಂತಂದ್ರೆ ವಾಟ್ ಈಸ್ ದಿ ಮೀನಿಂಗ್ ಆಫ್ ದಟ್? ತೀರಾ ಆರೋಗ್ಯದ ಸಮಸ್ಯೆ ಅದೇ ಇದು ಇದ್ರೂ ಅವ್ರಿಗೂ ಇವತ್ತು ಮಿಷನ್ಗಳೈತೆ. ಬಾಡಿ ಸ್ಕ್ಯಾನ್ ಮಾಡೇನೆ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಮಾರ್ಜಿನ್ ಏನು ಅಷ್ಟೊಂದಿಲ್ಲ ಅಂತ ಹೇಳಿದ್ರಿ. ಹೀಗಿರ್ಬೇಕಾದ್ರೆ ದುಬೈಗೆ ಹೋಗೋದು ಒಂದು ಎಕ್ಸ್ಪೆನ್ಸಿವ್ ಹಂಗ ನೋಡೋದಾದ್ರೆ. ಅಲ್ಲ, ಒಂದು ವಿಷಯ ಏನು ಗೊತ್ತೇ, ದುಬೈಗೆ ಚಿನ್ನಕ್ಕೋಸ್ಕರನೇ ಹೋಗ್ಬೇಕು ಅಂತೇನಿಲ್ಲ. ಬಟ್ ಚಿನ್ನದ ಅತಿ ದೊಡ್ಡ ಮಾರುಕಟ್ಟೆ, ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆ ದುಬೈಲಿ ಇದೆ. ನಿಮಗೆ ಬೇಕಾದಷ್ಟು ಡಿಸೈನ್ಸ್ಗಳು ಎಲ್ಲವನ್ನು ನೋಡ್ಬೋದು. ಹಂಗಂತ ಓದೋರೆಲ್ಲ ಚಿನ್ನಕ್ಕೋಸ್ಕರನೇ ಹೋಗ್ತಾರೆ ಅಂತ ಅನ್ಕೋಬೇಕಾಗಿಲ್ಲ. ಯಾಕೆಂದರೆ ಬೇಕಾದಷ್ಟು ಅಮ್ಯೂಸ್ಮೆಂಟ್ ಐತೆ, ಬೇರೆ ಬೇರೆ ಮನೋರಂಜನಾತ್ಮಕ. ಇವಾಗ ನೋಡಿ, ಈಗ ಕ್ರಿಕೆಟ್ ನಡೀತಾ ಐತೆ, ಕ್ರೀಡೆ ಇರ್ತದೆ. ಸೊ ಎಲ್ಲ ರೀತಿಯ ವಿಶ್ವದ ಅಷ್ಟು ಕ್ರೀಡೆಗಳನ್ನು, ಅದು ವಿಶ್ವ ಒಂದು ವ್ಯಾಪಾರಿ ಮತ್ತು ಪ್ರವಾಸೋದ್ಯಮ ಕೇಂದ್ರ ದುಬೈ ಸಿಟಿ ಅಂತಂದರೆ ಅದು ಮೇನ್ ಆದಾಯನೇ ಅಲ್ಲಿ.
ಸೊ ಹಾಗಾಗಿ ಬೇರೆ ಬೇರೆ ಕಾರಣಕ್ಕೆ ಹೋಗ್ತಾರೆ. ಆ ಚಿನ್ನ ತಗೊಳ್ಳೋದು ಅಲ್ಲೊಂದು ಭಾಗ ಅಷ್ಟೇ. ಎಲ್ಲರೂ ಚಿನ್ನ ತಗೋಬೇಕು ತರ್ತೆ ಅಂತ ಅನ್ಕೊಳ್ಳೋದೇ ಬೇಕಾಗಿಲ್ಲ ನಾವು. ಅಲ್ಲ ನನ್ನ ಪ್ರಶ್ನೆ ಏನಂದ್ರೆ ಈಗ ಮರ್ಚೆಂಟ್ಸ್ ಇರ್ತಾರೆ ಇವಾಗ ಅಲ್ಲಿಂದ ಚಿನ್ನ ತರದಿಕ್ಕೆ ಅಂತ ಹೋಗೋರು ಇರ್ತಾರಲ್ಲ, ಅಲ್ಲಿಗೆ ಹೋಗಿ ತರೋದಕ್ಕೆ ಕಾರಣ ಏನಾದ್ರೂ ಇದೆಯಾ? ಫಾರ್ ಎಕ್ಸಾಂಪಲ್ ಈಗ ಇವ್ರು ಸಿಗಾಕೊಂಡಿರ್ಬೋದು ನಟಿ, ಅದು ಅವರು ಕೂಡ ದುಬೈನಿಂದಾನೇ ತಗೊಂಡ್ಬಂದಿದ್ದಾರೆ ಒಂದಷ್ಟು ಸಲ ಅನ್ನೋ ಮಾಹಿತಿ ಕೂಡ ಬಂದಿರೋದ್ರಿಂದ ಆ, ಎಷ್ಟು ಡಿಫ್ರೆನ್ಸ್ ಆಗ್ಬೋದು ಅಲ್ಲಿಗೆ ಅಂತ ಟ್ರಾವೆಲ್ ಮಾಡೋದಕ್ಕೆ? ಏನಾದ್ರು ಸ್ಪೆಸಿಫಿಕ್ ಕಾರಣ ಈಗ ಇದೆ? ಹಂಗಲ್ಲ, ನಿಮ್ಗೆ ಏನಾಗಿದೆ ಅಂತಂದ್ರೆ ನಿಮ್ಗೆ ದುಬೈಗೆ 9,000 ರೂಪಾಯಿನೂ ಟಿಕೆಟ್ ಇದೆ, ನಿಮ್ಗೆ 40,000 ರೂಪಾಯಿನೂ ಟಿಕೆಟ್ ಇದೆ. 9,000 ರೂಪಾಯಿಗೆ ನಿಮ್ಗೆ ಅಲ್ಲಿಂದ ಶಾರ್ಜಾ, ಅಬುದಾಬಿ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿಂದ ಒಂದು 50 ದಿರಮ್ ಅಂತಂತಂದ್ರೆ ಇಲ್ಲಿ ಒಂದು 1,000 ರೂಪಾಯಿ ಕೊಟ್ಬಿಟ್ಟು ಬಸ್ಸಲ್ಲಿ ಬಂದ್ಬಿಡ್ಬೋದು. 10,000 ಹೋಗಕ್ಕೆ 10,000 ಬರಕ್ಕೆ 10,000 20,000 ಆಯ್ತಾ ಇಲ್ವೇ? 20,000 ರೂಪಾಯಿ ಆದ್ರೆ 20,000 ರೂಪಾಯಿ ಖರ್ಚಾಯ್ತದೆ. ಅಲ್ಲೋಗಿದ್ದೇನೆ ಅವನು ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ನಮ್ಮಲ್ಲಿ ಏನಾಗಿರ್ತದೆ, ಇಂಪೋರ್ಟ್ ಮಾಡ್ಕೊಳ್ಳೋರು ಇಂಪೋರ್ಟ್ ಡ್ಯೂಟಿ ಜೊತೆಗೆ GST ಹಾಕ್ತಾನೆ ಇಲ್ಲಿ ಪರ್ಚೇಸ್ ಮಾಡ್ತು ಅಂತಂದ್ರೆ. ಡೈರೆಕ್ಟ್ ಆಗಿ ನನ್ನ ಸ್ವಂತಕ್ಕೆ ಅಂತ ತರೋರು ಏನ್ ಮಾಡ್ತಾರೆ, GST ಉಳ್ಕೊಳ್ಳಿ 3% GST ಇರ್ತದೆ. ಇಂಪೋರ್ಟ್ ಮಾಡ್ಕೋತೀವಿ ಅಂದ್ರೆ ಅದೊಂದು 6% ಪ್ಲಸ್ ಸೆಸ್ಸು ಗಿಸ್ಸು ಎಲ್ಲ 6.5 7% ಆಯ್ತದೆ. ಅದು ಉಳ್ಕೊಳ್ಳಿ ಅಂತ ಅನ್ಕೋಬಹುದು. ಬಟ್ ದಿನ ಅಲ್ಲಿಂದಾನೇ ಚಿನ್ನ ತಂದು, ಪ್ರತಿ ತಿಂಗಳು ಅಲ್ಲಿಂದಾನೇ ಚಿನ್ನ ತಂದು ಕಾನೂನಾತ್ಮಕವಾಗಿ ಇಲ್ಲಿ ನಾನು ಲಾಭ ಮಾಡ್ತೀವಿ ಅಂತ ಅನ್ಕೊಳ್ಳೋದು ಅಷ್ಟು ಮೊದಲಾಗಿದ್ದರೆ, 2 ವರ್ಷದ ನಂತರ ಆಗಿದ್ರೆ ಅದು ಲಾಭದಾಯಕವಾದ ಹುದ್ದೆನೇ, ಲಾಭನೇ. ಈಗ ಅಂತ ಲಾಭ ಏನಿಲ್ಲ, ತುಂಬಾ ರಿಸ್ಕ್ ಇರ್ತದೆ. ನಾನು ಹೇಳಿದ್ನಲ್ಲ, ಆ ರಿಸ್ಕ್ ಇರೋದ್ರಿಂದ ಸೊ ಯಾರು ಆ ರಿಸ್ಕನ್ನು ತಗೊಳ್ಳೋದ್ರಲ್ಲಿ ಓಪನ್ ಆಗಿ ವೈಟ್ ಮನಿಲಿ ತಗೊಳ್ಳೋರು ಅದನ್ನೇನು ರಿಸ್ಕ್ ತಗೊಳಕ್ ಹೋಗಲ್ಲ. ಬಿಡಿ ಇಲ್ಲೇ ಪರ್ಚೇಸ್ ಮಾಡೋಣ, ನಮ್ಮಲ್ಲೇ ಬೇಕಾದಷ್ಟು ಬ್ಯಾಂಕ್ಗಳಿವೆ, ಸೋರ್ಸ್ಗಳಿವೆ, ಬುಲಿಯನ್ ಮಾರ್ಕೆಟ್ ಐತಿ, ಇಲ್ಲೇ ತಗೊಳ್ಳೋಣ ಅಂತ ತಗೋತಾರೆ. ರಿಸ್ಕ್ ಇರಲ್ಲ, ಸೇಫ್ಟಿ ಇರ್ತದೆ. ನಿಮಗೆ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ವಾ? ಈಗ ಅವ್ರಿಗೆ ಯಾರೋ ಪೊಲೀಸ್ನವ್ರು ಗನ್ಮ್ಯಾನ್ ಜೊತೆಲಿ ಓಡಾಡ್ತಿದ್ರು ಅಂದರೆ ಬೇರೆಯವ್ರಿಗೆಲ್ಲರೂ ಗನ್ಮ್ಯಾನಲ್ಲಿ ಓಡಾಡ್ತಾರಾ? ಏನೂ ಇಲ್ವಲ್ಲ ಸಾರ್ವಜನಿಕರಿಗೆ. ಹಂಗಾಗಿ ಆ ಥರ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಬ್ಲ್ಯಾಕ್ ಮನಿಯಿಂದ ತರೋರು, ಕಳ್ಳತನದಿಂದ ತರೋರು, ಅದು ಎವರ್ಗ್ರೀನ್. ಅವ್ರು ಯಾವಾಗ ಯಾವ ಕಾಲಕ್ಕೂ ಅದು ಮಾಡ್ತಾ ಇರ್ತಾರೆ. ಇನ್ನು ಕಾನೂನಾತ್ಮಕವಾಗಿ ತರೋರು ತುಂಬ ಅಪರೂಪ. ನಮಗೆ ಅಲ್ಲಿಂದ ಹೋಗಿ ಕಡಿಮೆ ಲಾಭ ಇಲ್ಲಿಗೆ ಸಿಕ್ಬಿಡ್ತದೆ ಅಂತ ಅನ್ಕೊಳ್ಳೋರು. ಅಷ್ಟು 1 kg ಸಾಮರ್ಥ್ಯ ಅಂತ ಅಂದ್ರೆ ಅವ್ನಿಗೆ ಒಂದು 75 ಲಕ್ಷಕ್ಕೆ ಚಿನ್ನ ತಗೊಂಬರ್ತಾನೆ ಅಂದ್ರೆ ಅವ್ನಿಗೆ ಎಷ್ಟು ಸಾಮರ್ಥ್ಯ ಇರ್ತದೆ. ಅವನ ಹತ್ರ ಬಂಡವಾಳ ಇದ್ರೆ ಅವ್ರೇನು ಅಷ್ಟೊಂದು 20,000 25,000ಕ್ಕೆ 30,000 ಲಾಭಕ್ಕೆ ಯಾರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಈಗ ದುಬೈನಲ್ಲಿ ಆ ಥರ ಕಸ್ಟಮ್ಸ್ ಎಲ್ಲ ಹಿಡಿಯೋದಿಲ್ವಾ? ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಹೈ ಸೆಕ್ಯೂರಿಟಿ ಏನಿದೆ, ಅಂದ್ರೆ ನಾವು ಬಂದಾಗ ಸಿಗಾಕೋತೀವಿ ಇಫ್ ಏನಾದ್ರು ಸ್ಮಗಲ್ ಮಾಡ್ತಿದ್ರೆ ಅಥವಾ ಏನಾದ್ರು ಬೇರೆ ದೇಶಗಳಿಂದ ಇಲ್ಲೀಗಲ್ ಆಗಿ ತಗೋಬಂದ್ರೆ. ದುಬೈಯಲ್ಲಿ ಆ ಥರ ಕೇಳಲ್ವಾ ತಗೊಂಡ್ ಹೋಗ್ತೀವಿ ಅಂದಾಗ? ಅಲ್ಲ, ಅಲ್ಲೂ ತುಂಬಾ ಸ್ಟ್ರಿಕ್ಟ್ ಆಗಿದೆ. ನೀವು ಅವ್ರು ಅಲ್ಲಿ ಕೇಳೋದೇನು ಅಂತಂದ್ರೆ, ನಮ್ಮ ದೇಶದಿಂದ ತಗೊಂಡೋಗ್ಬೇಕಾದ್ರೆ ಇಲ್ಲಿ ಕಾನೂನುಬದ್ಧವಾಗಿ ಆ ದೇಶದ, ದುಬೈ ದೇಶದ ಕಾನೂನು ಪ್ರಕಾರ ಖರೀದಿ ಮಾಡಿದ್ದೀರಾ ಅಂದ್ರೆ ರೆಸಿಪ್ಟ್ ಇರಬೇಕು, ರೆಸಿಪ್ಟಲ್ಲಿ ವ್ಯಾಟ್ ಇರಬೇಕು ಅಷ್ಟೇ. ಇಲ್ಲಾಂದ್ರೆ ಅವರು ಸೀಸ್ ಮಾಡಿ ಜೈಲಿಗೆ ಹಾಕ್ತಾರೆ ಇವ್ರನ್ನ. ಅಲ್ಲೂ ಕಳ್ಳರ ಜೊತೆ ಸೇರ್ಕೊಂಡಿದ್ರೆ ಅಲ್ಲೂ ತುಂಬಾ ಸ್ಮಾರ್ಟ್ ಟಿವಿಗಳು, ಇಲ್ಲೇನು ವ್ಯವಸ್ಥೆ ಐತೆ ಅಷ್ಟು ವ್ಯವಸ್ಥೆ ಅಲ್ಲೂ ಇರ್ತದೆ. ಯಾವುದೇ ಹೊಸ ಒಂದು ಸಿಸ್ಟಮ್ ಬಂತು ಅಂತಂದ್ರೆ, ಒಂದು ಹೊಸ ಸಿಸ್ಟಮು ಸೆಕ್ಯೂರಿಟಿ ಬಗ್ಗೆ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಯಾರು ಪರ್ಚೇಸ್ ಮಾಡೋರು ಯಾರೋ ಅವರೇ ಇಮಿಡಿಯೇಟ್ ಆಗಿ. ನಮ್ಮಲ್ಲಿ ಏನಾದ್ರು ಟೆಕ್ನಾಲಜಿನ ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡೋರು ಅವರನ್ನೇ. ಎಲ್ಲನೂ ಅಲ್ಲೂ ಇದೆ, ಬಟ್ ಅಲ್ಲೂ ವ್ಯತ್ಯಾಸಗಳಿವೆ. ಈಗ ಎಲ್ಲ ಕಡೆ ಕಾನೂನು ಮುರಿಯೋರು ಇರ್ತಾರಲ್ವಾ, ಎಲ್ಲೆಲ್ಲೋ ಒಂದೊಂದು ಕಡೆ. ಸೊ ಆ ರೀತಿ ಏನೋ ಇರಬೇಕದು. ನನಗನ್ಸುತ್ತೆ ಅಲ್ಲಿಂದ ಇವರು ವ್ಯಾಟ್ ಕೊಟ್ಟು ತಗೊಂಬಂದು, ನಾನು ಹೇಳಿದ್ನಲ್ಲ, ಇಲ್ಲಿ ಅಲ್ಲಿ ನಿಮಗೆ ಕ್ಯಾಶ್ ಕೊಟ್ರೆ ನಿಮ್ಮನ್ನೇನು ತಲೆ ಕೆಡ್ಸ್ಕೊಳ್ಳಲ್ಲ ಅವರು. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಇಂಡಿಯನ್ ಗೌರ್ಮೆಂಟ್ ಹೇಳ್ತದೆ, ಭಾರತೀಯ ನೀನು ವಿದೇಶದಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ಥ್ರೂ ಅಕೌಂಟ್ ಮಾಡ್ಬೇಕು, ನೀನು ಅಕೌಂಟಲ್ಲೇ ಮಾಡಬೇಕು ಅಂತ ಹೇಳ್ತದೆ. ದುಬೈಯಲ್ಲಿ ಅದೇನು ರಿಸ್ಟ್ರಿಕ್ಷನ್ ಏನಲ್ಲ. ನೀವು ನೋಟ್ ತಗೊಂಡೋಗಿ ಕೊಡ್ತು ಅಂದ್ರೆ ಅವ್ರು ಕೊಡ್ತಾರೆ ನಿಮಗೆ. ಅವ್ರಿಗೆ ವ್ಯಾಟ್ ಬೇಕಷ್ಟೇ, ನಿಮ್ಮ ಪಾಸ್ಪೋರ್ಟ್ ಬೇಕಷ್ಟೇ, ಅವ್ರು ಏನೂ ಕೇಳಲ್ಲ ನಿಮಗೆ. 100 kg ಬೇಕಾದ್ರೂ ಕೊಡ್ತಾರೆ ವ್ಯಾಟ್ ಕಟ್ಕೊಂಡು. ಗೊತ್ತೈತೆ? ಅದು ಅದಿದೆಯಲ್ಲ ಅದು. ಅವ್ರೇನಾದ್ರು ನೀವು ಆನ್ಲೈನ್ ಮೂಲಕ ತರಬೇಕು ಅಂದ್ರೆ ಅಲ್ಲಿ ವ್ಯಾಪಾರಕ್ಕೆ ಯಾರು ಹೋಗಲ್ವಲ್ಲ. ಅವ್ರು ಹೇಳ್ತಾರೆ ನಮ್ಮ ದೇಶದ ಕಾನೂನು ಇದು, ಅವ್ರವ್ರ ದೇಶದಲ್ಲಿ ಅವ್ರವ್ರು ನೋಡ್ಕೊಳ್ಳಿ ಅಂತಾರೆ. ಅವ್ರೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವರು. ಅಲ್ಲಿ ಏನಾದ್ರು ರಸೀದಿ ಇಲ್ಲದೆ ತಂದ್ರೆ ಅವ್ರಿಗೆ ಜೈಲು ಶಿಕ್ಷೆ ಆಗೋಯ್ತದೆ. 3-4 ತಿಂಗಳು. ಇಲ್ಲಿ ತರ ಅಲ್ವೇ ಅಲ್ಲ. ಅಲ್ಲಿ 1 2 3 ಲೋಕಲ್ ಕೋರ್ಟು, ಕಿಂಗ್ಸ್ ಕೋರ್ಟ್ ಇರ್ತದೆ. ಎಂಡಲ್ಲಿಗೆ ಶಿಕ್ಷೆ ಆಗೋಗಿರ್ತದೆ ಅವ್ರಿಗೆ ಏನು ಅಂತ. ದಂಡ ಗಿಂಡ ಇಂಥದಕ್ಕೆಲ್ಲ ದಂಡ ಗಿಂಡ ಇರ್ತದೆ. ರಿಪಿಟೇಷನ್ ಮಾಡಿದ್ರೆ ಅವ್ರಿಗೆ ಮರಣದಂಡನೇನು ಕೊಟ್ಬಿಡ್ತಾರೆ. ಅಲ್ಲೆಲ್ಲ ವಿಚಿತ್ರವಾಗಿರುವಂಥ ದೇಶ ಅದು. ಎಲ್ಲ 1 ಸತಿ 2 ಸತಿ ಇದ್ರೆ ಅವನ್ನ ದೋಡಿಸಿ ಅಂತ ಹೇಳ್ತಾರೆ. ತಿರ್ಗಾ ಅವನು ಬೇರೆ ಹೆಸರಲ್ಲಿ ಬೇರೆ ಥರ ಏನಾದ್ರು ನುಗ್ಗಕ್ಕೆ ಬಂತು ಅಂತಂದ್ರೆ ಆ ಥರ ಶಿಕ್ಷೆ ಆಗಿರ್ತದೆ. ಅಲ್ಲಿರೋದು ಅದೊಂದು, ನೀವು ಕ್ಯಾಶ್ ಅಲ್ಲಿಯ ನೋಟ್ ಕೊಟ್ಟರೆ, ನಿಮ್ದು ಏನಾದ್ರು ಪಾಸ್ಪೋರ್ಟ್ ಕೊಟ್ಟರೆ,
ನಿಮ್ಗೆ ರಸೀದಿ ಕೊಟ್ಟು ಏನು ಒಂದು ಟನ್ ಬೇಕಾದ್ರೂ ಕೊಡ್ತಾರೆ. ಅದನ್ನ ಇವರು ದುರುಪಯೋಗ ಅಲ್ಲಿಂದ ನಾನು ಹೇಳ್ದಲ್ಲ ಹವಾಲ, ಇಲ್ಲಿ ಹವಾಲ ಹಾಕ್ತಾರೆ, ಅಲ್ಲ ಹವಾಲ ತಗೋತಾರೆ. ಆಯ್ತಲ್ವಾ? ಅಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ರಸೀದಿಲಿಂದ ಚಿನ್ನ ತಗೋತಾರೆ. ಸೊ ಆ ಚಿನ್ನನ ತಂದು ಇಲ್ಲಿ ಬ್ಲ್ಯಾಕ್ ಮನಿಲಿ ಇಟ್ಕೋತಾರೆ. ಇದು ಭಾರಿ ದೊಡ್ಡ ಒಂದು ಜಾಲ. ನಮ್ಗೆ ಸುಮ್ಮನೆ ಮೇಲ್ನೋಟಕ್ಕೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತಾ ಇದ್ದೀನಿ. ಅಲ್ಲಿ ಏನೇನು ಕಾರಣಕ್ಕೆ ನಡೀತದೆ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿದ್ರಲ್ಲ, ಈಗ ನಮ್ಮ ಕರ್ನಾಟಕದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ದು ಅಂತ ಹೇಳಿದ್ರೆ, ದುಬೈನಿಂದ ಚಿನ್ನನ ಯಾರು ಬೇಕಾದ್ರೂ ತರ್ಬೋದಾ, ಎಷ್ಟು ಬೇಕಾದ್ರೂ ತರ್ಬೋದಾ ಅನ್ನೋ ಪ್ರಶ್ನೆಗಳಿಗೆಲ್ಲ ನಿಮ್ಗೀಗ ಉತ್ತರ ಸಿಕ್ಕಿದೆ ಅಂತ ಹೇಳ್ಕೊತೀನಿ. ಹೇಗೆಲ್ಲ ಪ್ರೊಸೀಜರ್ಸ್ ನಡೆಯುತ್ತೆ, ನಾವು ಬೇರೆ ದೇಶಗಳಿಂದ ನಾವೇನಾದ್ರೂ ಚಿನ್ನನ ತಗೊಂಡ್ ಬಂದ್ರೆ ಅದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ನಾವು ಇಲ್ಲಿಗಲ್ ಆಗಿ ಅದನ್ನ ಡಿಕ್ಲರೇಷನ್ ಮಾಡ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ಎಲ್ಲಾ ಮಾಹಿತಿನ ಡಾಕ್ಟರ್ ಬಿ ರಾಮಾಚಾರಿ ಅವರು ಈಗಾಗಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.